ಬರುತ್ತಾ ಅನ್ನೋದು ಪ್ರಶ್ನೆ ಅವ್ರದ್ದು. ಎಷ್ಟು ಒಳಗಡೆ ಬರುತ್ತೆ ಅದೊಂದು ಮಾರ್ಕಿಂಗ್ ಮಾಡ್ಬಿಡಿ. ಇದು 63 ಡಯಾಮೀಟರ್ಗೆ ಮಾಡಿರೋದು, ಬಟ್ ನಮ್ಗೆ ಬರೋದು 40 ಫೀಟ್ ಅಲ್ಲ, ಅದನ್ನ ಒಂದು ಮಾರ್ಕಿಂಗ್ ಮಾಡಿ. ಒಳಗಡೆ ಮಾರ್ಕ್ ಮಾಡಿಸ್ಬಿಟ್ರೆ ನಮಗೆ, ಯಾಕಂದ್ರೆ ಇವಾಗ ಮೇನ್ ನಾವೇ ಮಾಡ್ತೀವಿ. ರೋಡ್ ಟ್ಯಾಂಕ್ ಅಲ್ಲ 60 ಫೀಟ್ ಏನು ಹಾಕಿರೋದು ಅಲ್ಲ, ಫೌಂಡೇಶನ್ ಇಷ್ಟೆಲ್ಲ ಫೌಂಡೇಶನ್ ಬಂದು ಈಗ ಫೀಲ್ಡ್ ಅಲ್ಲ ಕಟ್ಟಾಗೋದು ನಮ್ಗೆ ಆಲ್ಮೋಸ್ಟ್ ಇನ್ನೂ ಅಷ್ಟು ಅಲ್ಲಿಗೆ ಬಂದ್ಬಿಡುತ್ತೆ ಸರ್. ಇವರ ಎಲ್ಲ ಮುಚ್ಚೋಗುತ್ತೆ ಸರ್. ಟೇಪ್ ತಾಂಬರ ಕೇಳಿ. ಟೇಪ್ ಇದೆಯಾ? ಟೇಪ್ ತಾಂಬ ಅಲ್ಲಿ ಹೋಗ್ಬೋದು ಸರ್. ಇದೇ ಮೇಡಮ್, ಒಂದು ನಿಮಿಷ ಟೇಪ್ ತರಿಸ್ಬಿಡೋಣ, ಇಲ್ಲೇ ಮಾರ್ಕಿಂಗ್ ಮಾಡ್ಬಿಡೋಣ. ಅಲ್ಲಿ ಏನು ಟ್ಯಾಂಕ್ ಇದೆ ಅದು ಫೌಂಡೇಶನ್ ಮೇಡಮ್ ಇವಾಗ ಟ್ಯಾಂಕ್ ಬರ್ತದ್ದು ಅಂಡರ್ಗ್ರೌಂಡ್ ಟಾಪ್ ಬಟ್ ಇದು ಕಾಲಮ್ ಟೈಪ್ ನೋಡಿ, ಅದಕ್ಕೆ ಫೌಂಡೇಶನ್ ಇಲ್ಲಿಗೂ ಬಂದಿದೆ. ಸೊ ನಾವು ಇದು 3 ಮೀಟರ್ ಅಲ್ಲಿನೂ ಹೋಗಿದೆ ಸರ್. ಅಲ್ಲಿಗೂ ಹೋದ್ರೆ ರೋಡ್ ಟ್ಯಾಂಕ್ ಮಾಡಿ ಮೂಲೆಯಲ್ಲಿ ಮಾಡ್ಬೋದು. ಸಿಗಲ್ಲ. ಅದು ಫೌಂಡೇಶನ್ ರೋಡ್ ಅಲ್ಲ, ಈ ಟ್ಯಾಂಕ್ ತಗೊಂಡು ಅಲ್ಲೇ ನೀವು ತೆಗಿತೀರಲ್ವಾ, ಅದನ್ಬಿಟ್ಟು ಅಲ್ಲೇ ಮಾಡ್ಬೋದಲ್ಲ ಮೇಡಮ್. ಈಗ ಹಿಂಗಾಗುತ್ತೆ ಆ ಟ್ಯಾಂಕ್ ಹಾಕ್ತಿದ್ದಂಗೆ ಈ ಟ್ಯಾಂಕ್ ಡೆಮೊಲೇಷನ್ ಮಾಡ್ತಾರೆ. ಆ ಫೌಂಡೇಶನ್ ಇಟ್ಕೊಂಡು ಏನ್ ಮಾಡ್ತೀರಾ? ಅದಕ್ಕೆ ತೆಗಿಬಿಡ್ತೀವಿ ಫೌಂಡೇಶನ್. ಅದೇ ಅದನ್ನೇ ನಾನು ಹೇಳ್ತಾ ಇರೋದು. ಈಗ ಆ ಫೌಂಡೇಶನ್ ಮಾಡಬಹುದು, ಈ ಫೌಂಡೇಶನ್ ಐತೆ ಅಂತ ವಾದ ಮಾಡಬಹುದು, ಈ ಫೌಂಡೇಶನ್ ಪಕ್ಕದಲ್ಲಿ ಹಾಕೊಳ್ಳಿ ಅಂತ ಹೇಳ್ತಾ ಇರೋದು. ಈ ಫೌಂಡೇಶನ್ ಈಗ ಮೆಷರ್ ಮಾಡೋಣ ಸರ್, ಆದ್ರೆ ಅಲ್ಲೇ ಕಟ್ಟಿ ಮೇಡಮ್. ಇನ್ನೊಂದು ಸರ್, ಇದು ಟ್ಯಾಂಕ್ ನಾವು ಉಳಿಸ್ಕೊಳ್ಳಲ್ಲ. ಟೆಂಪರರಿ ಈ ಟ್ಯಾಂಕ್ ಯಾವಾಗಲೂ ಉಳಿಸ್ಕೊಳ್ಳಲ್ಲ. ಇವಾಗ ಮೆಷರ್ ಮಾಡೋಣ. ಓಕೆ ಮೆಷರ್ ಮಾಡಿ. ಪ್ರಶ್ನೆ ಇರೋದಿಲ್ಲ ಮೇಡಮ್ ಯಾರಿಗೂ. ಸರ್ ನಾವು ಮಾಡಿದ್ವಿ, ಆಗಲ್ಲ. ಅದಕ್ಕೆ ಈ ಕಡೆ ಬನ್ನಿ. ಆ ಫೌಂಡೇಶನ್ ಇರುತ್ತೆ, ಆ ಫೌಂಡೇಶನ್ ನಮಗೆ ಇದಕ್ಕೆ ಯೂಸ್ ಆಗಲ್ಲ ಅಂತ ಹೇಳ್ತಾ ಇದ್ರಲ್ಲ. ಈ ಫೌಂಡೇಶನ್ ಹಾಕ್ತಿದ್ದಂಗೆ, ಈ ಟ್ಯಾಂಕ್ ಹಾಕ್ತಿದ್ದಂಗೆ ಆ ಟ್ಯಾಂಕ್ ಡೆಮೊಲೇಷನ್ ಮಾಡ್ತಾರೆ. ಆ ಕೆಳಗಡೆ ಫೌಂಡೇಶನ್ ನಮ್ಗೆ ಏನು ಯೂಸ್ ಆಗಲ್ಲ. ಸರ್ಕಾರಿ ಜಾಗ ಮೇಡಮ್ ಅವ್ರೆ, ಅದು ನೀವು ಉಪಯೋಗಿಸ್ಕೋಬಹುದು ಮೇಡಮ್ ಅವ್ರೆ. ಅದು PWD ಸಂಬಂಧ. ನಮ್ಗೇನಿಲ್ಲ. ಇದು ನಮಗೆ ಇನ್ನೊಂದು ಮಾಡಿದ್ರೆ ನಾವು ಅಲ್ಲೇ ಮಾಡ್ತೀವಿ. ಖಂಡಿತವಾಗ್ಲೂ ಮಾಡಿ ಮೇಡಮ್. ಅಲ್ಲಿ ಕೊಟ್ರೆ ಇನ್ನೂ ಬೆಟರ್. ಅದೇ ಮೇಡಮ್, ನಾವು ನಮ್ಗೆ ಸರ್ಕಾರ ಮುಂದೆ ಸರ್ಕಾರ ಇದೆ, MLA ಅವರು ಇದ್ದಾರೆ. ಹೌದು, ನಾವು ಟ್ಯಾಂಕ್ ಇರೋದಲ್ಲ, ಫೀಲ್ಡ್ ಬೇಕು. ಫೀಲ್ಡ್ಗೂ ವಿರೋಧ ಅಲ್ಲ, ಎರಡೂ ಆಗಬೇಕು. ಮೇಡಮ್ ಏನಪ್ಪ ನೀವು ಆಡ್ಕೊಂಡಿದ್ರಿ, ನಮ್ಗೇನಪ್ಪ ಗ್ರೌಂಡ್ ಹಾಳು ಮಾಡ್ಬಿಟ್ರಿ ಅಂದ್ರೆ ನಾವೇನು ಹೇಳೋಣ? ಅಲ್ಲಿ ಮಾಡ್ಬೋದು, ನಮ್ಗೇನು ಪ್ರಾಬ್ಲಮ್ ಇಲ್ಲ. ಅಲ್ಲ, ಪೂರ್ತಿ ಅಲ್ಲ, ಸ್ವಲ್ಪ ಜಾಗ. ಸ್ವಲ್ಪ ಜಾಗ ಅವ್ರ ಡಿಪಾರ್ಟ್ಮೆಂಟ್ ಜಾಗದಲ್ಲಿ ಕೊಟ್ರೆ ನಾವು ಮೇಡಮ್, ಸ್ಥಳೀಯರು ಏಕೈಕ ಗ್ರೌಂಡು, ಆನೇಕಲ್ ತಾಲೂಕಿನ ಸುತ್ತಮುತ್ತ ಇರುವಂಥ ಏಕೈಕ ಗ್ರೌಂಡು. ಯಾಕಂದರೆ ಭಾನುವಾರ ಶನಿವಾರ ಬಂತು ಅಂದರೆ ಎಷ್ಟೋ ಜನ ಮಕ್ಕಳು ಇಲ್ಲೇ ಒಂದು ಆಡುವಂಥ ಆ ಪ್ರದೇಶನ ನೀವು ಒಂದು ಓವರ್ ಟ್ಯಾಂಕ್ ನಿರ್ಮಾಣ ಮಾಡೋಕ್ಕೆ ಬಳಸ್ಕೊಬಿಟ್ರೆ ಆ ಮಕ್ಕಳು ಎಲ್ಲಿಗೆ ಹೋಗಬೇಕು? ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಗೇಮ್ಸ್ಗೆ ಅಡಿಕ್ಟ್ ಆಗ್ತಾಯಿದೆ. ಆ ಒಂದು ಆನೇಕಲ್ ತಾಲೂಕಿನ ಅಡಿಕ್ಟನ್ನು ಕ್ಯಾನ್ಸಲ್ ಮಾಡಿ ಕ್ರೀಡೆಗಳು ಮಾಡ್ತಾರೆ. ಶನಿವಾರ ಮತ್ತು ಭಾನುವಾರ ಫುಟ್ಬಾಲ್ ಆಗಿರ್ಬೋದು, ಮತ್ತು ಕ್ರಿಕೆಟ್ ಆಗಿರ್ಬೋದು, ಮತ್ತು ಕಬಡ್ಡಿ ಆಗಿರ್ಬೋದು. ಬಟ್ ಆ ಗ್ರೌಂಡ್ನು ನೀವು ಕಿತ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಮಕ್ಕಳು ಎಲ್ಲಿಗೆ ಹೋಗಬೇಕು ಅಂತ ಒಂದು ಸಾರ್ವಜನಿಕರ ಉದ್ದೇಶ. ಗ್ರೌಂಡ್ ಪೂರ್ತಿ ಕಿತ್ಬೇಕಿಲ್ಲ, 40 ಫೀಟ್ ಅಷ್ಟೇ ತೊಗೊಂತಿರೋದು. ಬಟ್ ನಮ್ಗೆ ಇವಾಗ ಅಲ್ಲಿ ಕೊಟ್ಟರೆ ನಾವು ಮಾಡ್ತೀವಿ, ನಾವೇನು ಇಲ್ಲಿ ಮಾಡಲ್ಲ. ಮೇಡಮ್ ಮಾಡ್ಕೋತೀವಿ ಮೇಡಮ್, ಹಿಂದೆ ಶಾಸಕರು ಗುದ್ಲಿ ಪೂಜೆ ಮಾಡಿರೋದು ಇದೇ ಜಾಗ, ಈ ಜಾಗದಲ್ಲೇ. ಯಾಕೆ ಅದು ಮುಂದಕ್ಕೆ ಹೋಯ್ತು? ಫೀಲ್ಡ್ ಒಳಗಡೆ ಏನಕ್ಕೆ ಬಂತು ಟ್ಯಾಂಕು ಅನ್ನೋದು ಒಂದು ರೀಸನ್ ಅನ್ನೋದನ್ನು ತಿಳಿಸ್ಕೊಡಿ. ಯಾಕೆಂದ್ರೆ ಮೊದಲು ಇದು ಹೊಡೆದ್ಬಿಟ್ಟು ಕಟ್ಟೋದು ಅಂತಿತ್ತು. ಬಟ್ ಇವಾಗ ಎಕ್ಸಿಸ್ಟಿಂಗ್ ಯೂಸ್ ಆಗ್ತಿದೆ ಅಲ್ಲ, ಮುನ್ಸಿಪಾಲಿಟಿಯವರು ನಾವು ನೀವು ಕಟ್ಟಿದ ಮೇಲೆ ಇದಕ್ಕೆ ಡಿಸ್ಮ್ಯಾಂಟಲ್ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಆ ಕಡೆ ಮೂವ್ ಆಗಿದ್ದು. ಪ್ರೆಷರ್ ತುಂಬ ಬರ್ತಿದೆ ನೀರು ಇದ್ರದ್ದು. ಆಮೇಲೆ ಕಟ್ಬಿಟ್ಟು ಹೊಡೆದ್ಬಿಟ್ರೆ ನೀರು ಹೋಗಲ್ಲ ಮನೆಗಳಿಗೆ, ಪ್ರೆಷರಿಂದ ಹೋಗಲ್ಲ. ಹಾಗಾಗಿ ನಾವು ಫಸ್ಟ್ ಅದು ಕಟ್ಬಿಟ್ಟು ಆಮೇಲೆ ಇದನ್ನು ಡಿಸ್ಮ್ಯಾಂಟಲ್ ಮಾಡೋಣ ಅಂತ ಅನ್ಕೊಂಡ್ವಿ.
ಇವಾಗ ಅದಕ್ಕೆ ಅದು 2 ಮರನೂ ತೆಗಿ. ಅಲ್ಲ ಪೂಜೆ ಮಾಡೋಕ್ಕೆ ಮುಂಚೆ ಗೊತ್ತಿರಲಿಲ್ವಾ ಮೇಡಮ್ ಇದು ಹಿಂಗ ಸಮಸ್ಯೆ ಆಗುತ್ತೆ ಅಲ್ಲ ಬೈಪಾಸ್ ಮಾಡಿ ಮಾಡೋಣ ಅಂತಿತ್ತು ಸರ್. ಬಟ್ ಬೈಪಾಸ್ ಮಾಡಿದ್ರೆ ಪ್ರೆಷರ್ ಬರಲ್ಲ ಮನೆಗಳಿಗೆ. ಯಾಕೆಂದರೆ ಚಿಕ್ಕೆರೆಯಿಂದ ನೀರು ಹೊಡಿತಿರೋದ್ರಿಂದ ನೀರು ಕೆಲವು ಮನೆಗಳಿಗೆ ಹೋಗದೇ ಇರೋ ಪ್ರಾಬ್ಲಮ್ ಆಗುತ್ತೆ ಅನ್ನೋದಕ್ಕೆ ನಾವು ಅಲ್ಲಿ ಮಾಡ್ತೀವಿ. ಇವಾಗ ಇಲ್ಲಿ ಕೊಟ್ಟರೆ ನಾವು ಈ ಕಡೆ ಮಾಡ್ಕೋತೀವಿ, ನಮ್ಗೇನು ಪ್ರಾಬ್ಲಮ್ ಏನಿಲ್ಲ. ಅಂದರೆ ಪುರಸಭೆಯವ್ರು ಜಾಗ ಕೊಡ್ಬೇಕು ಅಷ್ಟೇ ನಿಮಗೆ. ಪುರಸಭೆ PWD ಡಿಪಾರ್ಟ್ಮೆಂಟು ಮತ್ತೆ ನಾವು ವಿಚಾರಿಸಿದ್ವಿ, ಅದು PWD ಅವ್ರಿಗೂ ಅಂತ ಹೇಳಿದ ಮೇಲೆ ನಾವು ಆ ಬೌಂಡ್ರಿ ಇವ್ರಿಗೂ ಮಾರ್ಕ್ ಮಾಡಿದ್ವಿಲ್ಲ, ಅದ್ರೊಳಗೆ ನಾವು ತೊಗೊಂಡಿರೋದು. ಅಲ್ಲಿ ಆಚೆ ಕಡೆ ಹೋಗಿಲ್ಲ ನಾವು. ಇಲ್ಲಿ ಜಾಗ ಇಲ್ಲ ಅಂದ್ಬಿಟ್ಟು ಆಲ್ಮೋಸ್ಟ್ 20 ಫೀಟ್ ಬೇಕು. ಆಮೇಲೆ ತಿರ್ಗಾ ಮುಚ್ಚಿಟ್ಟಿರಲ್ಲ. ಹೌದು, ನಾವು ಈಗ ಅವ್ರ ಜಾಗ ಸ್ವಲ್ಪ ಹೋಗುತ್ತೆ, ಶಾಫ್ಟ್ ಹೋಗುತ್ತೆ, ಒಂದು 2 ಮೀಟರ್ ಹೋಗ್ಬೋದು ಅಷ್ಟೇ ಅವ್ರ ಜಾಗದಲ್ಲಿ. ಕರ್ಸನ ಮೇಡಮ್ ಅಲ್ಲ ಈಗ ಅವ್ರ ಜಾಗ ಕೊಟ್ಟರೆ ನೀವು ಅಲ್ಲಿ ಮಾಡೋದಿಲ್ಲ, ಫೀಲ್ಡ್ ಒಳಗಡೆ ಏನು ಇದು ಮಾಡೋದಿಲ್ಲ. ಏನು ಮಾಡೋದು, ಗ್ರೌಂಡ್ ಉಳ್ಕೊಂಡುತ್ತೆ. ಹಾಂ ಮಾಡ್ಬೋದು ಸರ್. ಆಮೇಲೆ ಸರ್ ಈಗ ನೀವು ಹೇಳಿ ಗ್ರೌಂಡ್ ವಾಲಿಬಾಲ್ಗೆ ಎಷ್ಟು ಏನು ಎಲ್ಲ ಎಲ್ಲ ಅಲ್ಲ ಅದು ಅಲ್ಲ ಅವ್ರಿಗೆ ನೀವು ಹೇಳಿ. ಗ್ರೌಂಡ್ಗೆ ಫುಟ್ಬಾಲ್ಗೆ ಸಾಲ್ತಾ ಇಲ್ಲ. ಈಗ ನಮ್ಮದು 200 ಮೀಟರ್ಗೂ ಟ್ರ್ಯಾಕ್ ಸಾಲ್ತಾ ಇಲ್ಲ. ಯಾಕಂದರೆ ನಾವು 80 ಮೀಟರ್ಗೆ ಟ್ರ್ಯಾಕ್ ಮಾಡ್ತಾ ಇರ್ಬೋದು. ನಾನು 58ರಿಂದ ಇದೇ ಗ್ರೌಂಡಲ್ಲಿ ಮಾಡಿ ಇದೇ ಸ್ಕೂಲಲ್ಲಿ ವರ್ಕ್ ಮಾಡಿ ರಿಟೈರ್ಡ್ ಏಜ್ ಅಬೌಟ್ 81 ಇಯರ್ಸ್. ಇವತ್ತು ಕ್ರೀಡೆ ಅಂದರೆ ಬಂದು ಮಾರ್ಕ್ ಮಾಡಿಕೊಡೋ ಕೆಪಾಸಿಟಿ ಇದೆ. ಅನ್ನ ತಿಂದಿದ್ವಿ ಈ ಗ್ರೌಂಡಲ್ಲಿ. ಅದಕ್ಕೆ ಗ್ರೌಂಡ್ ಉಳಿಸ್ಕೊಂಡು ಇವರೆಲ್ಲ ಬಂದಿದ್ದಾರೆ ಸರ್. ನಮಗೆ ದಯವಿಟ್ಟು ಗ್ರೌಂಡ್ ಉಳಿಸಿ ವಾಕ್ ಮಾಡೋರಿಗೆ ಅನುಕೂಲ ಮಾಡ್ಕೊಳ್ಳಿ. ಹಿರಿಯರಿಗೆ ಹೊರಗಡೆಗೆ ಶಿಫ್ಟ್ ಮಾಡಿ ಮೇಡಮ್ರನ್ನ ಈ ಕಡೆ ಮಾಡ್ಕೊಳ್ಳಿ. ಅದೇನು ನಮಗೂ ಸಮಸ್ಯೆ ಬರುತ್ತೆ. ನಮ್ಮ ಟ್ರ್ಯಾಕ್ ಚೇಂಜ್ ಆಗ್ಬೇಕು, ಯಾವುದೋ ಪದ್ಧತಿ ಅಂತ ಅಷ್ಟೇ. ಗ್ರೌಂಡ್ ಹಂಗೆ ಉಳ್ಕೊಳ್ಳುತ್ತೆ. PWD ಮೇಡಮ್ ಗಾಯತ್ರಿ ಅವ್ರು ಬಂದಿದ್ದಾರೆ. ಅವರು ಇನ್ನೊಂದು ನಮಗೊಂದು 5ರಿಂದ 7 ಮೀಟರ್ ಎಕ್ಸ್ಟೆಂಡ್ ಮಾಡಿಕೊಟ್ರೆ ನಮಗೇನು ತೊಂದರೆ ಆಗಲ್ಲ. ನಾವು ಗ್ರೌಂಡಲ್ಲೇ ಎಲ್ಲ ಮಾಡೋದು ಬಿಟ್ಟು ಆಚೆ ಬಂದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ನಾವು ಶಾಸಕರು ಮತ್ತು ಸಂಬಂಧಪಟ್ಟಿರೋ ಅಧಿಕಾರಿಗಳ ಹತ್ರ ಮಾತಾಡಿ ಅವ್ರಿಗೆ ಏನು ಬೇಕೋ ಯೂನಿವರ್ಸಿಟಿ ಕೊಡ್ಸೋದಿದ್ರೆ ಎಲ್ಲ ಹಿರಿಯರು ಸೇರಿಕೊಂಡು ನಾವು ಅವ್ರ ಹತ್ರ ಮಾತಾಡಿ ಅಲ್ಲಿ ಅಲ್ಲ ನೀವು ಎಲ್ಲ ಸಪೋರ್ಟ್ ಮಾಡ್ತೀರಾ ಸರ್? ಸಹಕಾರ ಕೊಡಿ. ನಾವು ಒಂದು ರೆಪ್ರೆಸೆಂಟೇಟಿವ್ ಕೊಟ್ಟು ಶಾಸಕರನ್ನ ಕರ್ಕೊಂಡ್ಬಂದಾಗ ನಾವು ಮಾಡಿಸ್ಕೊಡ ತೊಂದರೆ ಸರ್ ಮೇಡಮ್ ಖಂಡಿತ ಸರ್ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಇವಾಗ ಅದಕ್ಕೆ? ನಾವು ಯಾರು ಬಂದಿಲ್ವಾ? ಅಲ್ಲ ಇವಾಗ ನೀವೆಲ್ಲ ಅಲ್ಲ ಪಾಪ ಅಧಿಕಾರಿಗಳು ಅವರು ಒಬ್ರು ಹೋರಾಟ ಮಾಡಕ್ಕೆ. ಸಾರ್ವಜನಿಕರು, ಕ್ರೀಡಾಪಟುಗಳು, ವಿದ್ಯಾರ್ಥಿಗಳು, ಸಾರ್ವಜನಿಕ ಹಿತಾಸಕ್ತಿರು ಇವರೆಲ್ಲ ಸೇರಿ ಮಾನ್ಯ ಮುಖ್ಯಾಧಿಕಾರಿಗಳು ಪಟ್ಟಣ ಪುರಸಭೆಯವರಿಗೆ ಮನವಿ ಏನಪ್ಪ ಅಂತ ಹೇಳಿದ್ರೆ, ಆನೇಕಲ್ ಪಟ್ಟಣದ ಹೊಸ ಮಾಧ್ಯಮಿಕ ಪಾಠಶಾಲೆ ಮೈದಾನ ರೂಢಿಯಲ್ಲಿ ASB ಇಲ್ಲಿ ಮೈದಾನದಲ್ಲಿ ಪ್ರಾರಂಭಿಸಿರುವ ನೀರಿನ ಟ್ಯಾಂಕ್ ನಿರ್ಮಾಣ ಕಾಮಗಾರಿಯನ್ನು ತಕ್ಷಣ ಸ್ಥಗಿತಗೊಳಿಸಿ ಸದರಿ ಮೈದಾನದ ಸಾರ್ವಜನಿಕ ಕ್ರೀಡಾಂಗಣ ತೆರೆದ ಸಾರ್ವಜನಿಕ ಪ್ರದೇಶ ಹಾಗೂ ಭವಿಷ್ಯದ ಪೀಳಿಗೆಗೆ ಬಳಕೆ ಸಂರಕ್ಷಿಸುವ ಕುರಿತು ಸಾರ್ವಜನಿಕರ ಹಿತಾಸಕ್ತಿ ಮನವಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಆನೇಕಲ್ ಪಟ್ಟಣದ ಸಾರ್ವಜನಿಕರು, ವಿದ್ಯಾರ್ಥಿಗಳು, ಯುವಕರು, ಕ್ರೀಡಾಪಟುಗಳು, ಹಿರಿಯರು, ನಾಗರಿಕರು ಹಾಗೂ ಸಾರ್ವಜನಿಕ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಈ ಮನವಿಯನ್ನು ಅತ್ಯಂತ ಗೌರವಪೂರ್ವಕವಾಗಿ ಸಲ್ಲಿಸುತ್ತಿದ್ದೇವೆ. ಆನೇಕಲ್ ಪಟ್ಟಣದ ಹೊಸ ಮಾಧ್ಯಮಿಕ ಪಾಠಶಾಲೆ ಮೈದಾನವು ಹಲವು ದಶಕಗಳಿಂದ ಸಾರ್ವಜನಿಕ ಬಳಕೆಯಲ್ಲಿರುವ ಪ್ರಮುಖ ತೆರೆದ ಮೈದಾನವಾಗಿದ್ದು, ಆನೇಕಲ್ ಪಟ್ಟಣ ಹಾಗೂ ಸುತ್ತಮುತ್ತಲ ಪ್ರದೇಶಗಳ ಮಕ್ಕಳು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಯುವಕರು, ಕ್ರೀಡಾಪಟುಗಳು ಹಾಗೂ ಸಾರ್ವಜನಿಕರು ಪ್ರತಿದಿನ ಕ್ರೀಡೆ, ವ್ಯಾಯಾಮ, ಓಟ, ವಾಕಿಂಗು, ದೈಹಿಕ ತರಬೇತಿ ಮತ್ತು ವಿವಿಧ ಸಾಮಾಜಿಕ ಹಾಗೂ ಸಾರ್ವಜನಿಕ ಚಟುವಟಿಕೆಗಳಿಗಾಗಿ ಬಳಸಿಕೊಂಡು ಬರುತ್ತಿದ್ದಾರೆ. ಪಟ್ಟಣದ ಮಧ್ಯಭಾಗದಲ್ಲಿರುವ ಇಂತಹ ತೆರೆದ ಸಾರ್ವಜನಿಕ ಸ್ಥಳ ಕೇವಲ ಒಂದು ಖಾಲಿ ಜಾಗವಲ್ಲ, ಅದು ಪಟ್ಟಣದ ಜನರ ಆರೋಗ್ಯ, ಕ್ರೀಡಾ, ಅಭಿವೃದ್ಧಿ, ಸಾಮಾಜಿಕ ಒಗ್ಗಟ್ಟು ಹಾಗೂ ಯುವಜನರ ಸಕಾರಾತ್ಮಕ ಬೆಳವಣಿಗೆ ಅವಿಭಾಜ್ಯವಾದ ಸಾರ್ವಜನಿಕ ಆಸ್ತಿಯಾಗಿದೆ. ಇತ್ತೀಚೆಗೆ ಸದರಿ ಹೊಸ ಮಾಧ್ಯಮಿಕ ಪಾಠಶಾಲೆ ಆವರಣದ ಮೈದಾನದಲ್ಲಿ ನೀರಿನ ಟ್ಯಾಂಕ್ ನಿರ್ಮಾಣ ಮಾಡಲು ಆನೇಕಲ್ ಪುರಸಭೆ ವತಿಯಿಂದ ಕ್ರಮ ಕೈಗೊಳ್ಳಲಾಗಿದೆ. ಕಾಮಗಾರಿ ಪ್ರಾರಂಭಿಸುತ್ತಿದೆ ಎಂಬ ಮಾಹಿತಿ ಸಾರ್ವಜನಿಕರಿಗೆ ತಿಳಿದು ಬಂದಿದ್ದು, ಇದರಿಂದ ಸ್ಥಳೀಯ ಸಾರ್ವಜನಿಕರು ಹಾಗೂ ಕ್ರೀಡಾಪಟುಗಳು, ವಿದ್ಯಾರ್ಥಿಗಳು ಗಂಭೀರ ಆತಂಕ ಉಂಟಾಗಿದೆ. ನೀರಿನ ಟ್ಯಾಂಕ್ ನಿರ್ಮಾಣ ಸಾರ್ವಜನಿಕರಿಗೆ ಕುಡಿಯುವ ನೀರು ಸರಬರಾಜು ದೃಷ್ಟಿಯಿಂದ ಅಗತ್ಯ ಮೂಲಸೌಕರ್ಯವನ್ನು ನಾವು ಸಂಪೂರ್ಣವಾಗಿ ಒಪ್ಪುತ್ತೇವೆ. ನೀರಿನ ಮೂಲಸೌಕರ್ಯವನ್ನು ನಾವು ಸಂಪೂರ್ಣವಾಗಿ ಒಪ್ಪುತ್ತೇವೆ. ನಮ್ಮ ಆಕ್ಷೇಪ ನೀರಿನ ಟ್ಯಾಂಕ್ ನಿರ್ಮಾಣಕ್ಕಲ್ಲ, ಸಾರ್ವಜನಿಕ ಪ್ರಮುಖ ಕ್ರೀಡಾ ಮೈದಾನದ ಒಳಗೆ ಅದನ್ನು ನಿರ್ಮಿಸುವ ಸ್ಥಳದ ಆಯ್ಕೆಗೆ ಮಾತ್ರ. ಹೊಸ ಮಾಧ್ಯಮಿಕ ಪಾಠಶಾಲೆ ಮೈದಾನದ ಯಾವುದೇ ಭಾಗದಲ್ಲಿ ಶಾಶ್ವತ ನೀರಿನ ಟ್ಯಾಂಕನ್ನು, ಕಟ್ಟಡ, ಕಾಂಪೌಂಡು, ಪಂಪ್ ಹೌಸು ಅಥವಾ ಅದಕ್ಕೆ ಸಂಬಂಧಿಸಿದ ಇತರ ಮೂಲಸೌಕರ್ಯಗಳನ್ನು ನಿರ್ಮಿಸಿದಲ್ಲಿ ಮೈದಾನಕ್ಕೆ ಉಪಯೋಗಿಸಬಹುದಾದ ವಿಸ್ತೀರ್ಣ ಶಾಶ್ವತವಾಗಿ ಕಡಿಮೆಯಾಗುತ್ತದೆ. ಪರಿಣಾಮ ಕ್ರೀಡಾ ಚಟುವಟಿಕೆಗಳಿಗೆ ಅಗತ್ಯವಾದ ಮುಕ್ತ ಜಾಗ,
ಕುಗ್ಗುವುದಲ್ಲದೆ ಭವಿಷ್ಯದಲ್ಲಿ ಇದೇ ರೀತಿಯ ಇನ್ನಷ್ಟು ಶಾಶ್ವತ ನಿರ್ಮಾಣಗಳಿಗೆ ಅವಕಾಶ ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಹೀಗೆ ಹಂತವಾಗಿ ಸಾರ್ವಜನಿಕ ಕ್ರೀಡಾ ಮೈದಾನವು ತನ್ನ ಮೂಲ ಉದ್ದೇಶವನ್ನು ಕಳೆದುಕೊಳ್ಳುವ ಅಪಾಯವಿದೆ. ಆನೇಕಲ್ ಪಟ್ಟಣವು ಅತ್ಯಂತ ವೇಗವಾಗಿ ನಗರೀಕರಣಗೊಳ್ಳುತ್ತಿದ್ದು ಜನಸಂಖ್ಯೆ, ವಸತಿ ಪ್ರದೇಶ, ವಾಣಿಜ್ಯ ಚಟುವಟಿಕೆಗಳು ಹಾಗೂ ವಾಹನ ಸಂಚಾರ ದಿನೇ ದಿನೇ ಹೆಚ್ಚುತ್ತಿದೆ. ಹೊಸ ಕಟ್ಟಡಗಳು ಮತ್ತು ತರಬೇತಿ ಪ್ರದೇಶಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಮಕ್ಕಳು ಹಾಗೂ ಯುವಕರಿಗೆ ಮುಕ್ತವಾಗಿ ಆಟವಾಡಲು, ಸಾರ್ವಜನಿಕರಿಗೆ ನಡೆಯಲು ಮತ್ತು ವ್ಯಾಯಾಮ ಮಾಡಲು ಲಭ್ಯ ಇರುವ ತೆರೆದ ಪ್ರದೇಶ ಕ್ರಮೇಣ ಕಡಿಮೆಯಾಗುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಈಗಾಗಲೇ ಸಾರ್ವಜನಿಕ ಬಳಕೆಯಲ್ಲಿರುವ ಕ್ರೀಡಾ ಮೈದಾನಗಳನ್ನು ಸಂರಕ್ಷಿಸುವುದು ಸ್ಥಳೀಯ ಸಂಸ್ಥೆಗಳ ಅತ್ಯಂತ ಆದ್ಯ ಕರ್ತವ್ಯವಾಗಿದೆ. ಸಾರ್ವಜನಿಕ ಮೈದಾನಗಳು ಕೇವಲ ಇಂದಿನ ಅಗತ್ಯ ಮಾತ್ರವಲ್ಲದೆ ಮುಂದಿನ ಪೀಳಿಗೆಯ ಮಕ್ಕಳು ಮತ್ತು ಯುವಕರ ಹಕ್ಕು ಹಾಗೂ ಹಿತಾಸಕ್ತಿಗೆ ಸಂಬಂಧಿಸಿದ ಅಮೂಲ್ಯ ಸಾರ್ವಜನಿಕ ಸಂಪತ್ತಾಗಿದೆ. ಒಮ್ಮೆ ಸಾರ್ವಜನಿಕ ತೆರೆದ ಜಾಗವನ್ನು ಒಮ್ಮೆ ಶಾಶ್ವತ ನಿರ್ಮಾಣ ಮಾಡಿದ ನಂತರ ಅದನ್ನು ಹಿಂದಿನ ಸ್ಥಿತಿಗೆ ತರಲು ಸಾಧ್ಯವೇ ಆಗಬಹುದು. ಆದ್ದರಿಂದ ಇಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಆಡಳಿತಾತ್ಮಕ ಅನುಕೂಲಕ್ಕಿಂತ ದೀರ್ಘಕಾಲೀನ ಸಾರ್ವಜನಿಕ ಹಿತಾಸಕ್ತಿಗೆ ಆದ್ಯತೆ ನೀಡುವುದು ಅತ್ಯಗತ್ಯ. ಹೊಸ ಮಾಧ್ಯಮಿಕ ಪಾಠಶಾಲೆ ಮೈದಾನವನ್ನು ಅನೇಕ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಕ್ರೀಡಾಭ್ಯಾಸಕ್ಕೆ ಬಳಸ್ತಿದ್ದಾರೆ ಹಾಗೂ ಗ್ರಾಮೀಣ ಹಾಗೂ ಮಧ್ಯಮ ವರ್ಗದ ಅನೇಕ ವಿದ್ಯಾರ್ಥಿಗಳು ಖಾಸಗಿ ಕ್ರೀಡಾ ಅಕಾಡೆಮಿ ಅಥವಾ ಜಿಮ್ಮುಗಳಿಗೆ ತೆರಳುವ ಆರ್ಥಿಕ ಸಾಮರ್ಥ್ಯವಿರುವುದಿಲ್ಲ. ಇಂತಹ ಸಾರ್ವಜನಿಕ ಮೈದಾನಗಳಿಗೆ ಅವರಿಗೆ ಪ್ರಮುಖ ಕ್ರೀಡಾ ಮತ್ತು ದೈಹಿಕ ತರಬೇತಿ ಕೇಂದ್ರಗಳಾಗಿದೆ. ಪೊಲೀಸ್ ಸೇನೆ, ಅಗ್ನಿಶಾಮಕ ದಳ ಹಾಗೂ ಇತರ ಸರ್ಕಾರಿ ಉದ್ಯೋಗಗಳ ದೈಹಿಕ ಪರೀಕ್ಷೆಗಳಿಗೂ ಸಿದ್ಧತೆ ನಡೆಸುವ ಯುವಕರಿಗೂ ಇಂಥ ಮೈದಾನಗಳು ಅತ್ಯಂತ ಅಗತ್ಯವಾಗಿದೆ. ಹಿರಿಯ ನಾಗರಿಕರು ಹಾಗೂ ಸಾರ್ವಜನಿಕರು ಬೆಳಗ್ಗೆ ಮತ್ತು ಸಂಜೆ ವಾಕಿಂಗ್ ಮತ್ತು ವ್ಯಾಯಾಮ ಮೈದಾನವನ್ನು ಬಳಸುತ್ತಿದ್ದು ಸಾರ್ವಜನಿಕ ಆರೋಗ್ಯದ ದೃಷ್ಟಿಯಿಂದ ತೆರೆದ ಪ್ರದೇಶಗಳ ಸಂರಕ್ಷಣೆ ಅತ್ಯಂತ ಮುಖ್ಯವಾಗಿದೆ. ಮಕ್ಕಳನ್ನು ಮೊಬೈಲು, ಸಾಮಾಜಿಕ ಜಾಲತಾಣ ಮತ್ತು ಅನಾರೋಗ್ಯಕರ ಜೀವನ ಶೈಲಿಯಿಂದ ದೂರವಿಟ್ಟು ಕ್ರೀಡೆಯತ್ತ ಆಕರ್ಷಿಸಲು ಸಾರ್ವಜನಿಕ ಕ್ರೀಡೆಗಳನ್ನು ಹೆಚ್ಚಿಸಬೇಕಾದ ಸಂದರ್ಭದಲ್ಲಿ ಈಗಿರುವ ಮೈದಾನದ ವಿಸ್ತೀರ್ಣವನ್ನು ಕಡಿಮೆ ಮಾಡುವುದು ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧವಾಗಿರುತ್ತದೆ. ಇದಲ್ಲದೆ ನೀರಿನ ಟ್ಯಾಂಕ್ ನಿರ್ಮಾಣಕ್ಕಾಗಿ ಪುರಸಭೆ ವ್ಯಾಪ್ತಿಯಲ್ಲಿ ಲಭ್ಯವಿರುವ ಇತರೆ ಪುರಸಭೆ ಮತ್ತು ಸರ್ಕಾರಿ ಜಾಗ, ಸಾರ್ವಜನಿಕ ಉಪಯೋಗಕ್ಕೆ ಮೀಸಲಾದ ಪರ್ಯಾಯ ಜಾಗ ಅಥವಾ ತಾಂತ್ರಿಕ ಸೂಕ್ತವಾದ ಬೇರೆ ಸ್ಥಳಗಳಲ್ಲಿ ಪರಿಶೀಲಿಸಿ ಆಯ್ಕೆ ಮಾಡುವುದು ಸಾಧ್ಯವಿದೆ. ಹೀಗಿರುವಾಗ ಹಲವು ವರ್ಷಗಳಿಂದ ಕ್ರೀಡೆ ಮತ್ತು ಸಾರ್ವಜನಿಕ ಬಳಕೆಯಾಗಿರುವ ಆಟದ ಮೈದಾನವನ್ನು ಆಯ್ಕೆ ಮಾಡುವುದು ಅವಶ್ಯಕತೆ ಮತ್ತು ಅಸಮಂಜಸ ದೃಷ್ಟಿಯಿಂದ ಮರುಪರಿಶೀಲನೆ ಒಳಪಡಬೇಕಾಗುತ್ತದೆ. ಹೊಸ ಮಾಧ್ಯಮಿಕ ಮೈದಾನ ಶಾಲೆಯಲ್ಲಿ ಪ್ರಸ್ತಾಪಿಸಿರುವ ಅಥವಾ ಪ್ರಾರಂಭಿಸಿರುವ ನೀರಿನ ಟ್ಯಾಂಕ್ ನಿರ್ಮಾಣ ಕಾಮಗಾರಿಯನ್ನು ಅಂದರೆ ಆ ಕಡೆ ಮಾಡೋಂಗಿದ್ರೆ ತಕ್ಷಣ ನಿಲ್ಲಿಸಿ, ಇಲ್ಲಿ ಮಾಡೋಂಗಿದ್ರೆ ಇವಾಗಲೇ ಮಾಡ್ಕೊಳ್ಳಿ, ನಿಲ್ಲಿಸ್ತಕ್ಕದ್ದು. ಸದರಿ ಕಾಮಗಾರಿಗೆ ಸಂಬಂಧಿಸಿದ ಗುತ್ತಿಗೆದಾರರು ಸಂಬಂಧಪಟ್ಟ ಅಧಿಕಾರಿಗಳ ನೀರಿರುವ ಕಾರ್ಯದರ್ಶಿಯಲ್ಲಿ ಮೈದಾನದಲ್ಲಿ ಮುಂದಿನ ಕಾಮಗಾರಿ ನಡೆದಂತೆ ಅವರಿಗೆ ಆದೇಶ ಕೊಡಿ. ಎಲ್ಲಿ ಅಲ್ಲಿ ಮಾಡೋಕ್ಕೆ ಹೋದರೆ ಇಲ್ಲಿ ಮಾಡೋಂಗಿದ್ರೆ ಈಗಲೇ ಕೊಡಿ. ಮುಖ್ಯಾಧಿಕಾರಿಗಳು ಸಂಬಂಧಪಟ್ಟ ತಾಂತ್ರಿಕ ಹೊಸ ಮಾಧ್ಯಮಿಕ ಮೈದಾನಕ್ಕೆ ಖುದ್ದು ಸ್ಥಳ ಪರಿಶೀಲನೆ ಮಾಡಿ ಬಂದಿದ್ದೀರಾ. ಮೈದಾನ ಪ್ರಸ್ತುತ ಸಾರ್ವಜನಿಕ ಬಳಕೆ ಹಾಗೂ ಕ್ರೀಡಾ ಚಟುವಟಿಕೆ ಕುರಿತು ಪ್ರಸ್ತಾವನೆಯನ್ನು ಪರಿಶೀಲಿಸಬೇಕು. ನೀವು ಅದು ಈಗ ಹೇಳಿದ್ರು ನಮ್ಮ ಮೇಷ್ಟು ಎಷ್ಟು ಮೀಟ್ರ್ ಇದ್ದರೆ ಓಡೋಕ್ಕಾಗ್ತದೆ, ಎಷ್ಟು ಮೀಟ್ರ್ ಇದ್ದರೆ ಫುಟ್ಬಾಲ್ ಆಡೋಕ್ಕಾಗುತ್ತೆ, ಅದನ್ನು ನೀವು ಟೆಕ್ನಿಕಲ್ ಆಗಿ ನೀವು ಮಾಡ್ತಕ್ಕಂಥದ್ದು. ನೀರಿನ ಟ್ಯಾಂಕಿಗೆ ಏನು ಮೈದಾನ ಹೊರತುಪಡಿಸಿ ಇಲ್ಲೇ ಮಾಡಿ. ಸೂಕ್ತವಾದ ಪುರಸಭೆ ಸರ್ಕಾರಿ ಪರ್ಯಾಯ ಜಾಗಗಳನ್ನು ಗುರುತಿಸಿ ತಾಂತ್ರಿಕ ಸಾಧ್ಯತೆ ವರದಿ ಪಡೆದು ಸೂಕ್ತದಲ್ಲಿ ಕಾಮಗಾರಿಯನ್ನು ಮಾಡಿಕೊಳ್ಳಿ. ಹೊಸ ಮಾಧ್ಯಮಿಕ ಮೈದಾನ ಸಂಪೂರ್ಣ ವಿಸ್ತೀರ್ಣವಾಗಿದ್ದು ಕ್ರೀಡಾಂಗಣ, ಆಟದ ಮೈದಾನ ಹಾಗೂ ಸಾರ್ವಜನಿಕ ತೆರೆದ ಪ್ರದೇಶವಾಗಿ ಕಾಯ್ದಿರಿಸಬೇಕು. ಸದರಿ ಮೈದಾನದಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ನೀರಿನ ಟ್ಯಾಂಕು, ವಾಣಿಜ್ಯ ಕಟ್ಟಡ, ಕಚೇರಿ, ಶಾಶ್ವತ ಶೆಡ್ಡು, ಪಂಪ್ ಹೌಸು ಅಥವಾ ಇತರೆ ಶಾಶ್ವತ ನಿರ್ಮಾಣಗಳನ್ನು ಕೈಗೊಳ್ಳದಂತೆ ಆಡಳಿತಾತ್ಮಕವಾಗಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಎಲ್ಲ ಆಯ್ತಪ್ಪ. ಹೊಸ ಮಾಧ್ಯಮಿಕ ಶಾಲೆ ಮೈದಾನ ಸ್ವರೂಪ ಬಳಕೆಯನ್ನು ಬದಲಾಯಿಸಲು ಯಾವುದೇ ಕ್ರಮ ಕೈಗೊಳ್ಳುವ ಮೊದಲು ಸ್ಥಳೀಯರು, ಸಾರ್ವಜನಿಕರು, ಕ್ರೀಡಾಪಟುಗಳು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಕ್ರೀಡಾ ಸಾರ್ವಜನಿಕರು, ಸಂಘ ಸಂಸ್ಥೆಗಳೊಂದಿಗೆ ಸಾರ್ವಜನಿಕ ಸಮಾಲೋಚನೆ ನಡೆಸಬೇಕು. ನೀವು ಹಿಂದೆ ಒಂದು ಸಮಾಲೋಚನೆ ಮಾಡಿದರೆ ಇಷ್ಟೆಲ್ಲ ಗೊಂದಲ ಆಗ್ತಾಯಿರಲ್ಲ. ಇವಾಗಲೂ ಕಾಲ ಮಿಂಚಿಲ್ಲ, ಅದನ್ನು ಒಂದು ಪ್ರಕ್ರಿಯೆಯನ್ನು ಮಾಡಿ. ನೀರಿನ ಟ್ಯಾಂಕ್ ಹೊಸ ಮೈದಾನವನ್ನೇ ಆಯ್ಕೆ ಮಾಡಿರುವ ಆಡಳಿತಾತ್ಮಕ ಮತ್ತು ತಾಂತ್ರಿಕ ಕಾರಣಗಳನ್ನು ಮರುಪರಿಶೀಲನೆ ಮಾಡಿ. ನೀವೇನು ಮಾಡಿದ್ದೀರಾ ಇದನ್ನು ಮರುಪರಿಶೀಲನೆ ಮಾಡಿ ಜಾಗದ ಲಭ್ಯತೆ ಕುರಿತು ಸಮಗ್ರ ನಡೆಸಬೇಕು. ಈ ಮನೆಯನ್ನು ಸಾಮಾನ್ಯ ಮನವಿಯಾಗಿ ಪರಿಗಣಿಸದೆ ಸಾರ್ವಜನಿಕ ಹಿತಾಸಕ್ತಿ ತುರ್ತು ಮನೆಯಾಗಿ ಪರಿಗಣಿಸಿ ಯಾವುದೇ ಶಾಶ್ವತ ನಿರ್ಮಾಣ ನಡೆಯುವ ಮೊದಲು ಅಂತಿಮ ತೀರ್ಮಾನ ಕೈಗೊಳ್ಳಬೇಕು. ಹೊಸ ಮಾಧ್ಯಮಿಕ ಶಾಲೆಯ ಮೈದಾನವನ್ನು ಭವಿಷ್ಯದಲ್ಲಿ ಉತ್ತಮ ಕ್ರೀಡಾಂಗಣವಾಗಿ ಅಭಿವೃದ್ಧಿಪಡಿಸಲು ಅಗತ್ಯ ಕ್ರಮ ಕೈಗೊಂಡು ಮೈದಾನಕ್ಕೆ ಸಮತಟ್ಟು, ಬೆಳಕು ವ್ಯವಸ್ಥೆ ನೀಡುವ ನೀರು, ಪಾರ್ಕಿಂಗು, ಟ್ರ್ಯಾಕು ಹಾಗೂ ಅಗತ್ಯ ಕ್ರೀಡಾ ಸೌಲಭ್ಯವನ್ನು ಕಲ್ಪಿಸುವ ಕುರಿತು ಕ್ರಮ ವಹಿಸಬೇಕು. ನಾವು ಮತ್ತೊಮ್ಮೆ ಸ್ಪಷ್ಟಪಡಿಸುವುದೇನೆಂದರೆ ಆನೇಕಲ್ ಪಟ್ಟಣಕ್ಕೆ ನೀರಿನ ಟ್ಯಾಂಕ್ ನಿರ್ಮಾಣ ಮಾಡೋದಕ್ಕೆ ನಮ್ಮ ಯಾವುದೇ ವಿರೋಧವಿಲ್ಲ.
ಸಾರ್ವಜನಿಕರಿಗೆ ಉತ್ತಮ ನೀರು ಸರಬರಾಜು ವ್ಯವಸ್ಥೆ ಮಾಡೋ ಕಲ್ಪಿಸ ಎಲ್ಲ ಕಾರ್ಯಗಳಿಗೆ ನಮ್ಮ ಸಂಪೂರ್ಣ ಬೆಂಬಲವಿದೆ. ಆದರೆ ಈ ಸಮಯದಲ್ಲಿ ಸಾರ್ವಜನಿಕರಿಗೆ ಕ್ರೀಡಾ ಆರೋಗ್ಯ ಮತ್ತು ಮುಂದಿನ ಪೀಳಿಗೆ ಮತ್ತು ಹಿತಾಸಕ್ತಿಯನ್ನು ಬಲಿ ಕೊಟ್ಟು ಕ್ರೀಡಾ ಮೈದಾನವನ್ನು ಶಾಶ್ವತ ನಿರ್ಮಾಣ ಮಾಡುವುದನ್ನು ಸಮಂಜಸವಲ್ಲ. ನೀರಿನ ಟ್ಯಾಂಕಿಗೆ ಪರ್ಯಾಯ ಜಾಗ ತೋರಿಬಹುದು, ಆದರೆ ಮಕ್ಕಳಿಗೆ ಮಾತ್ರ ಯುವಕರಿಗೆ ಕಳೆದು ಹೋದ ಆಟದ ಮೈದಾನವನ್ನು ಮರಳಿ ನೀಡುವುದು ಸಾಧ್ಯವಾಗದೇ ಹೋಗಬಹುದು. ಆದ್ದರಿಂದ ಮಾನ್ಯ ಮುಖ್ಯಾಧಿಕಾರಿಗಳು ಈ ವಿಷಯವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ASP ವಾದಾಮಿಕ ಪಾಠಶಾಲೆಯಲ್ಲಿ ನೀರಿನ ಟ್ಯಾಂಕ್ ಕಾಮಗಾರಿಯನ್ನು ತಕ್ಷಣ ಸ್ಥಗಿತಗೊಳಿಸಿ ಪರ್ಯಾಯ ಸ್ಥಳದ ನಿರ್ಮಾಣ ಕುರಿತು ಸೂಕ್ತ ಆದೇಶ ಹೊರಡಿಸುವ ಜೊತೆಗೆ ಆಟದ ಮೈದಾನವನ್ನು ಶಾಶ್ವತವಾಗಿ ಸಾರ್ವಜನಿಕ ಕ್ರೀಡಾಂಗಣ ಮತ್ತು ತೆರೆದ ಪ್ರದೇಶಕ್ಕೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಆನೇಕಲ್ ಪಟ್ಟಣದ ಸಾರಿಕರ ಪರವಾಗಿ ಮನಪೂರ್ವಕವಾಗಿ ತಮಗೆ ಮನವಿ ಮಾಡಿಕೊಳ್ಳುತ್ತೇವೆ. ಫೀಲ್ಡು ಮತ್ತು ಇದು ಜಾಗ ಅಂತ ಬರ್ತದೆ. ಇಲ್ಲ ಸರ್, ಇದು ಪುರಸಭೆ, ಅದು ಪುರಸಭೆ ಈಗ ನೀವು ಅಲ್ಲಿ ಕೆಲಸ ಮಾಡಕ್ ಹೋದ್ರಲ್ಲ, ನಿಮ್ಗೆ ಅರ್ಥ ಆಗೈತಿ ಏನೇನು ಬಾಧೆ ಬಿದ್ರಿ ಅಂತ ಎಲ್ಲ ಹೇಳಿ ಕ್ಲೀನ್ ಮಾಡಕ್ ಹೋದ್ರಲ್ಲ ಸರ್. ಅವತ್ತು ನಾನು ನಿಮ್ಮ ಜೊತೆಗೆ ಸೇರ್ಕೊಂಡೆ ಕ್ಲೀನ್ ಮಾಡಕ್ಕೆ. ಆಮೇಲೆ ಅದಾಯ್ತು, ಏನಾಯ್ತು ಆಮೇಲೆ? ಅದ ಸಮಸ್ಯೆ ಆಯ್ತು, ಮರ ತೆಗಿಯೋಕೆ ಏನಾಯ್ತಾ? ಹೌದು, ಮರ ನೋಡಿ ಅಟ್ಲೀಸ್ಟ್ ಇದಾದ್ರೂ ಒಂದು ಸಕ್ಸಸ್ ಆಗ್ಬಿಟ್ಟು ನಿನ್ನೆ ಹೋಗಿದ್ದೆ, ಭಾಳ ಖುಷಿ ಆಗೋಯ್ತು. ₹1,00,000 ಹಾಕಿದ್ದಾರೆ ಅದಕ್ಕೆ. ಅಲ್ಲ ಖುಷಿ ಆಯ್ತು ಈಗ ತಕ್ಷಣಕ್ಕೆ. ಹೌದು, ಈ ಕಡೆ ಈ ಏರಿಯಾಗೆಲ್ಲ ಈಗ ಅಭಿವೃದ್ಧಿ ಮಾಡೋ ವಿಚಾರದಲ್ಲಿ ಇಲ್ಲಿ ಯಾರು ವಿರೋಧ ಮಾಡ್ತಾ ಇಲ್ಲ, ಯಾರು ಇಲ್ಲ. ಜಸ್ಟ್ ಈ ಕಡೆ ಬೇಡ, ಈ ಕಡೆ ಅಷ್ಟೇ ಇರೋದು. ಆಮೇಲೆ ಈಗ ನಾವು ಫೀಲ್ಡ್ಗೆ ಏನೋ ಇದು ಮಾಡಿದ್ದಾರೆ, ಭಾಳ ಅದ್ಭುತ, ಖುಷಿ, ಅದಕ್ಕೆಲ್ಲ ಧನ್ಯವಾದಗಳು. ಅದು ಯಾರು ವರ್ಕ್ ಮಾಡೋದು ಹೇಳ್ತಾರಲ್ಲ, ವರ್ಕ್ ಮಾಡೋದೇ ಭಾಳ ಅಷ್ಟು ಇದಿರ್ತಾರೆ ನಮ್ಮ ಸರ್. ಇಷ್ಟೇ ನೀವು ನಮ್ಮಲ್ಲ ಸರ್, ಸ್ಮಶಾನ ಅಲ್ಲೇ ಕಟ್ಸಕ್ ಹೋದಾಗ ಅವಾಗೂ ಕಿರಿಕೆ ಸರ್, ಸ್ಮಶಾನ ಕಟ್ಟಬಾರ್ದು ಅಂತ ಅದನ್ನು ಅಡ್ಡ ಹಾಕಿದ್ರು. ರಾಜ್ಕುಮಾರ್ ಪಾರ್ಕ್ ಮಾಡಿದಾಗೂ ಅಡ್ಡ ಹಾಕಿದ್ರು. ಇದು ಅಡ್ಡಿ ಅಲ್ಲಣ್ಣ, ಇದೇನಂದ್ರೆ ಬದಲಿ ವ್ಯವಸ್ಥೆ ಅಂತ ಎಲ್ಲ ಕಾಮಗಾರಿಗೆ ಹೇಳಿ ನಾನು. ಈಗ ಎಲ್ಲೋ ಕುತ್ಕೊಂಡು ಆಯ್ತಾ ನೀವೊಂದು ಹೇಳೋದು ನಾವು ಒಂದು ಹೇಳೋದು ಬೇಕಾಗಿಲ್ಲ. ಸ್ಪಾಟ್ಗೆ ಬಂದ್ರೆ ಏನಂತ ನೋಡೋಣ. ಅಂಟಿಸಿ ಯಾರು ಬೇರೆಯವ್ರಿಗೆ ನೆನ್ನೆನೆ ಫೋನ್ ಮಾಡಿದೆ, ಫೋನ್ ಮಾಡಿದ್ರು ಎಲ್ಲ ಗೊತ್ತಿರೋರೆ, ನಾನೇ ಬರ್ತೀನಿ ಮಾತಾಡೋಣ ಬಿಡ್ರಿ ಅಂತ. ಏನು ಅದರಲ್ಲೇನು. ಆಮೇಲೆ ಅದಕ್ಕೆ ಕಾಮನ್, ಅದು ಪರ ವಿರೋಧ ಬರ್ತಾ ಇರ್ತದೆ. ಕೊನೆ ಕೆಲಸ ಆದ್ಮೇಲೆ ಏನಾಗ್ತಾರೆ ಎಲ್ಲ ಸೂಪರ್ ಅಂತ ಚಪ್ಪಾಳೆ. ಮನುಷ್ಯನಲ್ಲೂ ಕೂಡ ಕಬ್ಬು ಈಗ ಬಾಸ್ಕೆಟ್ಬಾಲ್ ಸರ್ ಅರ್ಜಿ ಕೊಟ್ಟಿದ್ರು. ಇದು ಜಾಗ ಅವ್ರದ್ದು ಇವ್ರದ್ದು, ಇವ್ರು ಹೆಂಗ್ ಮಾಡ್ತಾವ್ರೆ ಅಂತ. ಈಗ ಎಷ್ಟು ಜನ 30-40 ಜನ ಆಟ ಆಡ್ತಾರೆ. 50 ಜನ ಮೇಲೆ ಬಾಸ್ಕೆಟ್ಬಾಲ್ ಇವರೇ ಪ್ಲೇಯರ್ ಇಲ್ಲೇ ಅವ್ರೆ, ಎಲ್ಲ ಮಕ್ಕಳು ಮೇಡಮ್. ಇಲ್ಲೊಬ್ರು ಅವರೇ ಸೀನಿಯರ್ ಸರ್. ಈಗ ಪರ ವಿರೋಧ ಏನೇ ಚರ್ಚೆ ಆದ್ರೂ ಕೊನೆಗೆ ಎಲ್ಲರೂ ಕೂಡ ಸ್ಪಾಟಿಗೆ ಬಂದಿದ್ದೀರಾ. ಈಗ ಒಳಗಡೆ ತಗೊಳ್ಳೋಂಥದ್ದಕ್ಕೊಂದು ತೀರ್ಮಾನ ಮಾಡೋದ್ರಿಂದ ಎಲ್ಲರೂ ಕೂಡ ಬೇಡಿಕೆ ಇಟ್ಟಿದ್ದಾರೆ. ನೀವು ಕೂಡ ಟೌನ್ ವಿಚಾರದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗೆ ಸಾಕಷ್ಟು ಸಹಕಾರ ಕೊಟ್ಟಿದ್ದೀರಾ. ಇದ್ರಲ್ಲಿ ಹೆಂಗೆ ಈಗ ಮುಂದಿನ ದಾರಿ ಹೆಂಗೆ? 2 ನಿಮಿಷ ಚೀಫ್ ಆಫೀಸರು ಅದನ್ನ ಯಾರು ಬರುತ್ತೆ ಅಂತ ನೋಡ್ಬಿಟ್ಟು ನೋಡಿದ್ರು ಸರ್, 2 ನಿಮಿಷ ನೋಡ್ತಾ ಇದ್ದಾರೆ. ಅದು ಒಳಗೆ ಮೇಡಮ್ ಅದು ಎಷ್ಟು ಮೀಟರ್ ಬೇಕು ಹೋಗ್ಬಿಟ್ಟು ಅದು ಯಾವ ಡಿಪಾರ್ಟ್ಮೆಂಟ್ ಬರುತ್ತೆ ನೋಡಿ. ಏಕೆಂದ್ರೆ PWD ಇದಕ್ಕೆ ಬಂದ್ರೆ ಪ್ರೋಸೆಸ್ ಮಾಡೋದು ಅಷ್ಟೊತ್ತಿಗೆ 2 ತಿಂಗಳು ಆಗ್ಬಿಡುತ್ತೆ. ಅಲ್ಲ ಖಾತೆ ನಿಮ್ಮಲ್ಲೇ ಇರಬೇಕು ಅಂತ ನಮ್ಮಲ್ಲಿ ಯಾರನ್ನು ಕೇಳಂಗೆ. ಅಲ್ಲ ಅವ್ರ ಖಾತೆ ಮಾಡಿಸ್ಕೊಂಡಿಲ್ಲ, ಅದ್ರ ಹೆಸರಲ್ಲಿ ಇಲ್ಲ ಅನ್ಕೊಂಡು. ಇದು ನಮ್ಮ ಹೆಸರಲ್ಲೇ ಸರ್, ಇದು ನಮ್ಮ ಪುರಸಭೆ. 2 ಎಕರೆ 1 ಎಕರೆ ಶಾಲೆ ಇದೆ, ಹೊಸ ಮನೆ 1 ಎಕರೆ. ಏನು ಬೇರೆ ಬೇಗ ತಗೊಂಡು 108/6 ಅಂತ ಇದು ಏರಿಯಾ ಅದೇ 2 ಎಕರೆ ಇದೆ. ಯಾವುದು 105 2 ಎಕರೆ ಪೊದ್ಗುಂಟ್ಲು ಸರಿ ನಂಬರ್ ಪುರಸಭೆ ಪುರಸಭೆ 108/5 108/6. ಅಲ್ಲ ಅದು ಎಕ್ಸ್ಟೆಂಡ್ ಆಗಿರೋದು ನಮಗೆ ಬರುದಾ? ಮತ್ತೆ NOC ಬೇಕಾಗಿಲ್ಲ, ನಮ್ದೇ ಇದೆ, ನೀವೇ ಕೊಡಿ, ಅಬ್ಜೆಕ್ಷನ್ ಇಲ್ಲ. ಯಾರ ಹತ್ರ ಹೋಗಿ ಕೇಳೋ ಹಂಗೆ ಅಂತ ಪರಿಸ್ಥಿತಿನೇ. ಸ್ವಲ್ಪ ಕೇಳಿಲ್ಲ, ಡಾಕ್ಯುಮೆಂಟ್ ಚೆಕ್ ಮಾಡ್ಕೊಳ್ಳಿ. 5 ನಿಮಿಷ ಲೇಟ್ ಮಿತ್ರರೇ ಮತ್ತು ಮಾಧ್ಯಮ ಮಿತ್ರರೇ, ಕ್ರೀಡಾಪಟುಗಳೇ, ನಮ್ಮ
ಪುರಸಭೆಯ ಮುಖ್ಯಾಧಿಕಾರಿಗಳೇ ಹಾಗೂ ಇಂಜಿನಿಯರ್ ಅವರೇ ಮತ್ತು ಎಲ್ಲ ಇತರ ಕ್ರೀಡಾಪಟುಗಳೇ, ಹಳೆ ವಿದ್ಯಾರ್ಥಿಗಳೇ, ನಮ್ಮ ಗುರುಗಳಾದ ಎಲ್ಲ ಶಿಕ್ಷಕರಿಂದವರೇ, ನಿನ್ನೆಯಿಂದ ನಮ್ಮ ಫೇಸ್ಬುಕ್ಕು ವಾಟ್ಸಪ್ಪಲ್ಲಿ ಒಂದು ವಿಚಾರ ನಡೀತಾ ಇತ್ತು. ಏನಪ್ಪ ಅಂತ ಹೇಳಿದ್ರೆ, ಹಲವಾರು ವರ್ಷಗಳಿಂದ ಇದ್ದಂಥ ASB ಆಟದ ಮೈದಾನದಲ್ಲಿ ಒಂದು ವಾಟರ್ ಟ್ಯಾಂಕ್ ನಿರ್ಮಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಕ್ರೀಡೆಗೆ ತೊಂದರೆ ಆಗ್ತಕ್ಕಂಥ, ಫೀಲ್ಡಿಗೆ ತೊಂದರೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಅದು ಆಟೋಟಗಳಿಗೆ ತೊಂದರೆ ಆಗ್ತದೆ. ನಮ್ಮದು ಯಾವುದೇ ಕಾರಣಕ್ಕೂ ಈ ಒಂದು ಟ್ಯಾಂಕಿಗೆ ವಿರೋಧ ಇರಲಿಲ್ಲ. ಆದರೆ ಇದನ್ನು ಹಿಂದೆ ಹಾಕಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸಹೋದರ ವಕೀಲರು ಪುರುಷೋತ್ತಮ ಅವರು ಮತ್ತು ನಮ್ಮ ಸುರೇಶ್ ಅವರು ಇವರೆಲ್ಲರೂ ಕೂಡ ಇಲ್ಲಿ ಮರ ಹೊಡೆದಂಥ ಸಂದರ್ಭದಲ್ಲಿ ಒಂದಷ್ಟು ಚರ್ಚೆಗಳನ್ನು ಮಾಡಿ ಒಂದು ಮನವಿಯನ್ನು ಪತ್ರವನ್ನು ಕೂಡ ಮುಖ್ಯಾಧಿಕಾರಿಗೆ ಸಲ್ಲಿಸಿದ ಸಂದರ್ಭದಲ್ಲಿ ಅವರು ಇರಲಿಲ್ಲ, ಅವರ ಕಚೇರಿ ಇದಾಗಿತ್ತು. ಇವತ್ತು ಗ್ರೂಪಲ್ಲಿ ಈ ರೀತಿಯಾಗಿ ನಾವೆಲ್ಲ ಹೋಗಿ ಅವರ ಅಧಿಕಾರಿನ ನಾವು ಭೇಟಿಯಾಗೋಣ ಅಂತ ಸಂದರ್ಭದಲ್ಲಿ ಮೊನ್ನೆ ಮಾಜಿ ಅಧ್ಯಕ್ಷರು ಮತ್ತು ಯುವ ಮುಖಂಡರಾದಂಥ ಪದ್ಮನಾಭ ಅವರು, ಇಲ್ಲ ಅದು ಒಂದಷ್ಟು ಮಿಸ್ಕಮ್ಯುನಿಕೇಷನ್ ಆಗಿದೆ, ನಾವು ಅಲ್ಲಿ ವಾಟರ್ ಟ್ಯಾಂಕ್ ನಿರ್ಮಾಣದ ಜೊತೆಗೆ ಫೀಲ್ಡನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಒಂದು ನಕಾಶೆಯನ್ನು ಮಾಡಿದ್ದೇವೆ ಅಂತ ಹೇಳಿದ್ರು. ಅದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನು ಕಳಿಸ್ತಾ, ಈಗಾಗಲೇ ಮಾಧ್ಯಮ ಮಿತ್ರರ ಸಮ್ಮುಖದಲ್ಲಿ, ಸಾರ್ವಜನಿಕರ ಸಮ್ಮುಖದಲ್ಲಿ, ಕ್ರೀಡಾಪಟುಗಳ ಸಮ್ಮುಖದಲ್ಲಿ, ಅಧಿಕಾರಿಗಳ ಸಮ್ಮುಖದಲ್ಲಿ ಈಗಾಗಲೇ ಏನಿದು ಮಾರ್ಕ್ ಮಾಡಿದ್ದಾರೋ ಈ ಮಾರ್ಕಲ್ಲಿ ಹಾಕ್ತೀರಾ, ಹಿಂದೆ ಮಾಡ್ಕೊಳ್ಳೋದಕ್ಕೆ ಒಂದು ತಾಂತ್ರಿಕ ಕಾರಣಗಳನ್ನು ಇಲ್ಲೇ ಸ್ಪಾಟಲ್ಲೇ ನಮ್ಮ ಪದ್ಮನಾಭ ಅವರು ಮೇಡಮ್ ಅವರು ಬೇರೆ ಇಲಾಖೆ ಅಧಿಕಾರಿನ ಕರೆದಾಗ ಇದು ಪುರಸಭೆ ಇಲಾಖೆಗೆ ಬರೋದ್ರಿಂದ ನಾವೇ ಅದಕ್ಕೆ ಅನುಮತಿ ಕೊಡ್ತೀವಿ ಅಂತೇಳಿ ಈಗಾಗಲೇ ಏನು ನಮ್ಮ ಜನಪ್ರಿಯ ಶಾಸಕರು ಹಿಂದೆ ಪೂಜೆ ಮಾಡಿದರು ಟ್ಯಾಂಕ್ಗೆ, ಅದೇ ಜಾಗದಲ್ಲೇ ಒಂದು ಟ್ಯಾಂಕ್ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಎಲ್ಲರೂ ಕೂಡ ಸರ್ವಾನುಮತವಾಗಿ ಒಂದು ಯಶಸ್ವಿಯಾಗಿದೆ. ಇದಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಎಲ್ಲ ಮಾಜಿ ಪುರಸಭಾ ಅಧ್ಯಕ್ಷರಿಗೆ, ವಿಶೇಷವಾಗಿ ಪದ್ಮನಾಭ ಅವರಿಗೆ ಮತ್ತು ನಮ್ಮ ವಕೀಲ ತಂಡಕ್ಕೆ, ಅಧಿಕಾರಿಗಳಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುತ್ತಾ, ಯಾಕೆ ಅಂತ ಹೇಳಿದ್ರೆ ಒಂದು ಕೆಲಸ ಮಾಡುವಾಗ ಒಂದಷ್ಟು ಅಡೆತಡೆಗಳು, ವಿರೋಧಗಳು ಅವೆಲ್ಲ ಬರುವುದು ಸಹಜ. ಯಾಕಂತ ಹೇಳಿದ್ರೆ ಅದನ್ನು ಕುಳಿತು ನಾವು ಚರ್ಚೆ ಮಾಡಿದಾಗ ಅದಕ್ಕೆ ಒಂದು ಉತ್ತರ ಬರ್ತದೆ. ಹಾಗಾಗಿ ಇದಕ್ಕೆ ಕೇವಲ ಒಂದು ದಿನದಲ್ಲಿ ಸುಮಾರು ಒಂದು 200-300 ಜನ ನಾಗರಿಕರು ಒಂದು ಗ್ರೂಪ್ ಮಾಡಿಕೊಂಡು ಇದ್ರ ಬಗ್ಗೆ ಏನಂದರೆ ಯಾವುದೇ ಅಭಿವೃದ್ಧಿಗೆ ವಿರೋಧ ಇಲ್ಲ, ಆದರೆ ಫೀಲ್ಡ್ ಒಳಗಡೆ ಬಂದಿರೋದ್ರಿಂದ ನಮಗೆ ಹಿಂದೆ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಅಧಿಕಾರಿಗಳು ಸ್ಪಂದನೆ ಮಾಡಿದ್ದಾರೆ, ಪುರಸಭೆಯ ಜನಪ್ರತಿನಿಧಿಗಳು ಸ್ಪಂದನೆ ಮಾಡಿದ್ದಾರೆ. ಹಾಗಾಗಿ ಇವತ್ತಿನ ಈ ಒಂದು ಈ ಕ್ರೀಡಾಂಗಣ ಉಳಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇವರು ಆದಿಯಾಗಿ ಎಲ್ಲರೂ ಕೂಡ ಶ್ರಮಪಟ್ಟಿದ್ದಾರೆ. ಅವರೆಲ್ಲರಿಗೂ ಮತ್ತು ವಿಶೇಷವಾಗಿ ಮತ್ತು ಒಂದು ಕ್ರೀಡಾಂಗಣವನ್ನು ಇವತ್ತು ತರಲಿಕ್ಕೆ ಹೊರಟಿದ್ದಾರೆ 10 ಕೋಟಿ ವೆಚ್ಚದಲ್ಲಿ. ನಮ್ಮ ಆನೇಕಲ್ ಪಟ್ಟಣ ಅಲ್ಲ, ತಾಲೂಕಿನ ನಾಗರಿಕರ ಪರವಾಗಿ ಇದಕ್ಕೆ 10 ಕೋಟಿ ರೂಪಾಯಿ ತರಲಿಕ್ಕೆ ಹೊರಟಿರ್ತಕ್ಕಂಥ ಪದ್ಮನಾಭ ಒಂದು ತಂಡ ಮತ್ತು ನಮ್ಮ ಜನಪ್ರಿಯ ಶಾಸಕರಿಗೆ ಈ ಮಾಧ್ಯಮದ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ಅಂಥ ಅವಶ್ಯಕ ನಮ್ಮ ಪಟ್ಟಣದಲ್ಲಿದೆ. ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ಪದ್ಯವರು ಹಿಂದೆ ಮಾಡಿದ್ದಾರೆ. ಅವ್ರಿಗೆ ಹೇಳಿದ್ರು, ಬ್ಯಾಸ್ಕೆಟ್ ಬಾಲಿಂದ ಹಿಡಿದು, ಕಬಡ್ಡಿಯಿಂದ ಹಿಡಿದು. ಆತಂಕ ಏನಿತ್ತಪ್ಪ ಅಂತ ಹೇಳಿದ್ರೆ, ಚಿಕ್ಕಕೆರೆ ಆಟದ ಮೈದಾನದಲ್ಲಿ ಈ ಹಿಂದೆ ನಡೆದಂಥ ಅವಾಂತರ ಮತ್ತೆ ಇಲ್ಲಿ ಮರುಕಳಿಸ್ತದೇನೋ, ಅದಕ್ಕೆ ನಾನು ಮತ್ತು ನಾನು ಕೂಡ ಅದರಲ್ಲಿ ಸಾರಿ ಕೇಳ್ತೀವಿ. ನಾನು ಅವಾಗ ಕೋಆರ್ಡಿನೇಟರ್ ಆಗಿದ್ದೆ, ನಮ್ಮ ಸಾರು ನಾವೆಲ್ಲ ಹೋಗಿದ್ದೀವಿ. ಹಾಗಾಗಿ ಎಲ್ಲರೂ ಸಹಭಾಗಿತ್ವನು ಅಲ್ಲಿ ಏನೋ ಕೆಟ್ಟದಾಗಿದೆ ಅಂದರೆ ನಾವು ಕೂಡ ಕಾರಣಭೂತರಾಗಿರ್ತೀವಿ. ಇದು ಹಾಗಾಗಬಾರ್ದು ಅಂತಕ್ಕಂಥ ಎಚ್ಚೆತ್ತುಕೊಂಡು ಈ ಮಧ್ಯೆ ನಮ್ಮ ಸಚಿವರು ಹೇಳಿದ್ದಾರೆ, ಅದನ್ನು ಈಗಾಗಲೇ ಗ್ರೂಪ್ ತಯಾರು ಮಾಡಿದ್ದಾರೆ. ಮುಖ್ಯಾಧಿಕಾರಿಗಳು ಅಧಿಕಾರಿಗಳಲ್ಲಿ ಏನು ಮನವಿ ಮಾಡೋದು ಅಂದರೆ, ಪಾಪ ಅವ್ರು ಎಲ್ಲಿಂದನೂ ಬರ್ತಾರೆ, ಸ್ವಲ್ಪ ದಿನ ಇರ್ತಾರೆ, ಕೆಲಸ ಮಾಡ್ತಾರೆ, ಹೊರಗಡೆ ಹೋಗ್ತಾರೆ. ಆದರೆ ಇಲ್ಲಿ ಪ್ರಾಕ್ಟಿಕಲ್ಲು ವಸ್ತುಸ್ಥಿತಿ ಏನಂತ ಗೊತ್ತಿರಲ್ಲ, ಅಥವಾ ಏನೋ ಯಾರೋ ಒಬ್ಬರು ಹೇಳಿದಾಗ ಅಥವಾ ಎಲ್ಲಿ ವ್ಯವಸ್ಥಿತವಾಗಿ ಚೆನ್ನಾಗಿರ್ತದೆ ಅಲ್ಲಿ ಮಾಡ್ಬಿಡೋಣ ಅಂತ ಹೋಗ್ತಾರೆ. ಆದರೆ ಇದು ಹಿನ್ನೆಲೆ ಬೇರೆ ಇರ್ತದೆ. ಈ ಜಾಗ ಬೇರೆ ಬೇರೆ ಆಟ ಚಟುವಟಿಕೆಗಳು ನಡೆದಂಥ ಜಾಗ. ಹಾಗಾಗಿ ಮೊನ್ನೆ ಹೆಚ್ಚು ಸಮಯ ತಗೊಳೋದಿಲ್ಲ. ನಿಮಗೆಲ್ಲರಿಗೂ ಕೂಡ ಮೇಡಮ್ರೆ, ತಾಲೂಕಿನ ಜನತೆ ಪರವಾಗಿ ಇವತ್ತು ತಾಲೂಕಲ್ಲ, ಹೊರ ಜಿಲ್ಲೆಗಳಲ್ಲಿ ಕೂಡ ಇವತ್ತು ಮಾಧ್ಯಮದ ಮುಖಾಂತರ ಸುದ್ದಿ ಹೋಗ್ತಾ ಇದೆ. ಅವರೆಲ್ಲರ ಪರವಾಗಿ ಇದು ಒಂದು ಏನು ಈಗ ಪುಣ್ಯದ ಕೆಲಸ ಮಾಡೋಕ್ಕೆ ಹೋಗಿದ್ದೀರಾ, ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಯಾಕೆ ಎಲ್ಲೆಲ್ಲೋ ಹೋರಾಟ ಮಾಡಬೇಕು, ಫೀಲ್ಡಲ್ಲಿ ಚೇರ್ ಹಾಕೊಳ್ಳೋಣ, ಸಮಸ್ಯೆ ಬಗೆಹರಿಸ್ಕೊಳ್ಳೋಣ ಅಂತ ಅವರು ಫೋನ್ ಮಾಡಿ, ನೆನ್ನೆನೂ ಫೋನ್ ಮಾಡಿದ್ರು, ಬೆಳಗ್ಗೆನೂ ಫೋನ್ ಮಾಡಿದ್ರು. ಎಲ್ಲೆಲ್ಲ ಏನು ಮಾಡೋಕ್ಕೆ ಹೋಗ್ಬೇಡಿ, ಅಲ್ಲೇ ಬರ್ತೀನಿ, ಅಲ್ಲೇ ಮಾತಾಡೋಣ, ಏನು ಸಮಸ್ಯೆ ಇದೆ ಬಗೆಹರಿಸ್ಕೊಳ್ಳೋಣ ಅಂತೇಳಿ ಅವರೇ ಖುದ್ದು ಬಂದು ಬಗೆಹರಿಸಿದ್ದಾರೆ. ಅವರು ನನ್ನ ಭಾಳ ಖುಷಿ ಅಂತ ಅವ್ರಿಗೆ ತುಂಬ ಧನ್ಯವಾದಗಳನ್ನು ನಾನು ಹೇಳೋದಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಯಾಕಂತಂದರೆ ಯಾಕೆ ಧನ್ಯವಾದಗಳನ್ನು ಅವ್ರಿಗೆ ಹೇಳೋದಕ್ಕೆ ಇಚ್ಛೆಪಡ್ತಾ ಇದ್ದೀನಿ ಅಂದರೆ, ಈ ತಾಲೂಕಿನ ಟೌನಲ್ಲಿ ಕ್ರೀಡಾಪಟುಗಳಿಗೆ ನಾನು ನೋಡ್ದಂಗೆ ಸಪೋರ್ಟ್ ಮಾಡಿದಂಥ ವ್ಯಕ್ತಿಗಳಲ್ಲಿ ಅತಿ ದೊಡ್ಡ ಕೊಡುಗೆ ಯಾರ್ದಾದ್ರೂ ಇದ್ದರೆ ಅದು ಪದ್ಮನಾಭಣ್ಣವ್ರು ಮಾತ್ರ ಇದೆ ಅನ್ನೋದು ನನಗೆ ಹೆಮ್ಮೆಯಿಂದ ಹೇಳ್ಕೊಳ್ಳೋದು. ಯಾಕಂದರೆ ಫುಟ್ಬಾಲ್ ಇಲ್ಲಿ ಏನೇ ಕಾರ್ಯಕ್ರಮ ಮಾಡಿದ್ರು ಅವ್ರು ಸಹಾಯ ಇರುತ್ತೆ.
ದುಬಡಿ ಏನಾದರೂ ಮಾಡಿದ್ರೆ ಇವತ್ತು ಆ ಹೆಣ್ಮಕ್ಳು ತಾಲೂಕಲ್ಲಿ ಜಿಲ್ಲೆನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಏನಾದರೂ ಹೆಸರಿದೆ ಅಂದರೆ ಅವ್ರ ಕೊಡುಗೆ ಇದೆ. ಮತ್ತು ಅಲ್ಲಿ ಬ್ಯಾಸ್ಕೆಟ್ ಬಾಲ್ ಕೊಡುಗೆ ಏನಾದರೂ ಇದೆ ಅಂದರೆ ಅದು ಕೊಡುಗೆ ಇದೆ. ಅದಕ್ಕಿಂತ ಹೆಚ್ಚಾಗಿ ಅಶೇಣ್ಣವರು ಅವರ ಹಾದಿನ ಅವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಹಂಗಾಗಿ ನಮ್ಗೆ ಭಾಳ ಹೆಮ್ಮೆ ಇದೆ. ಅವರು ಇದನ್ನು ಸಾಲ್ವ್ ಮಾಡಿಕೊಡ್ತಾರೆ ಅನ್ನೋ ನಂಬಿಕೆ ಮೇಲೆ ಅವರ ಗಮನಕ್ಕೆ ತಂದಿದ್ವಿ. ಅದನ್ನು ಸಾಲ್ವ್ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಮ್ಮ ಜೊತೆ ನಿಂತಂಥ ಶಿವರಾಮಣ್ಣವರು, ಹಿರಿಯರು, ನಾರಾಯಣಸ್ವಾಮಣ್ಣವರು, ಪ್ರಕಾಶ್ ಅವರು ಮತ್ತು TRS ಅವರು ಈ ತಾಲೂಕಲ್ಲಿ ಭಾಳ ಚಿಕ್ಕ ಏಜಿಂದ ಬೆಳೆದು ಬಂದಂಥವ್ರು, ಟೀಚರ್ ಆಗಿದ್ದವರು, ಇವರೆಲ್ಲರ ಮತ್ತು ಭಾಳ ಮುಖ್ಯವಾಗಿ ಹಿರಿಯರು ಮತ್ತು ಕ್ರಿಕೆಟ್ ಪ್ರೇಮಿಗಳಾಗಿಂತ ನೀವು ಮತ್ತು ಈ ವಾರ್ಡನ್ನ ಇಲ್ಲಿ ಮಾಜಿ ಇರ್ಬೋದು ಸುರೇಶ್ ಅವರು, ಸರ್ ಪಕ್ಷ ಭೇದ ಮರ್ತ್ಬಿಡೋಣ ನಾವು ಬರ್ತೀನಿ ಸರ್ ಅಂತೇಳಿ ಸುರೇಶ್ ಅವರು ಕೂಡ ಈ ಅಭಿಯಾನಕ್ಕೆ ಕೈ ಜೋಡಿಸಿದ್ದಾರೆ. ಸೊ ಭಾಳ ಮುಖ್ಯವಾಗಿ ಮತ್ತು ಕ್ರಿಕೆಟ್ ಪ್ರೇಮಿಗಳು ಶಶಿ, ವಾಸಿಮು, ರೇಣುಕಾ, ಚುಕ್ಕಿ ಅವರು ನಾನು ಇಲ್ಲೇ ಇರ್ತೀವಿ ಅಂತೇಳಿ ಪಕ್ಷ ಭೇದ ಮರ್ತ್ಬಿಡೋಣ ಅಂತೇಳಿ ಮೋಹನ್ ಅವರು ಇದ್ದಾರೆ. ಮತ್ತು ನಾಗಭೂಷಣ್ ಸರು ಮತ್ತು TM ಸರು ಇವರೆಲ್ಲರೂ ಕೂಡ ಅವರು ಶುರು ಮಾಡಿದ್ರು, ನಾವು ಸ್ವಲ್ಪ ಸಾಥ್ ಕೊಟ್ವಿ. ಹಂಗಾಗಿ ಎಲ್ರಿಗೂ ಕೂಡ ಭಾಳ ಮುಖ್ಯವಾಗಿ ಮಾಧ್ಯಮದವ್ರಿಗೆ ನಿಮ್ಮೆಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಕೊನೆಯದಾಗಿ ಪದ್ಮಬಣ್ಣವರು ಸಾಲ್ವ್ ಮಾಡಿಕೊಟ್ಟಿದ್ದಾರೆ. ಅವರೇ ಒಂದು 2 ಮಾತನ್ನು ಎಲ್ರಿಗೂ ಧನ್ಯವಾದಗಳನ್ನು ಹೇಳೋದಕ್ಕೆ. ನಾವು 2 ದಿನದಿಂದ ನಾನು ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ನೋಡ್ತಾ ಇದ್ದೆ. ನಾನು ಇಲ್ಲಿರಲಿಲ್ಲ, ಆನೇಕಲ್. ನಾನು ಹೊರಗಡೆ ಇದ್ದಾಗ ಈ ವಿಚಾರ ನನ್ನ ಗಮನಕ್ಕೆ ಬಂತು. ಇಲ್ಲಿ ಓವರ್ ಟ್ಯಾಂಕ್ ಮಾಡ್ತಾ ಇದ್ದಾರೆ, ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ವಿರೋಧ ಅಲ್ಲ, ಏನಂದರೆ ಅಲ್ಲಿ ನಾನು ಲೈವಲ್ಲಿ ನೋಡಿದಾಗ ಎಲ್ಲ ನನಗೆ ಗೊತ್ತಿರೋರೇ ಇದ್ರು. ಇಲ್ಲಿ ಯಾರು ಬೇರೆಯವರು ಯಾರು ಹೊಸಬ್ರು ಯಾರೂ ಇರಲಿಲ್ಲ. ಯಾರು ಬಂದು ಊರಿಂದ ಆಚೆಯವ್ರು ಬಂದು ಅಲ್ಲಿ ಯಾರೂ ವಿರೋಧ ವ್ಯಕ್ತಪಡಿಸ್ತಾ ಇರಲಿಲ್ಲ. ಇಲ್ಲೆಲ್ಲ ಏನಂದರೆ ಈ ಮೈದಾನಕ್ಕೂ ಮತ್ತು ನಮ್ಮ ಆನೇಕಲ್ ಪಟ್ಟಣಕ್ಕೆ ಅದೇನೋ ಒಂಥರ ಸಂಬಂಧ. ಯಾಕೆಂದರೆ ಇಲ್ಲೆಲ್ಲ ಕಡಿಮೆ ಅಂದರೂ 40 ವರ್ಷ 50 ವರ್ಷದಿಂದ ಇಲ್ಲಿ ಆಟ ಆಡಿ ಬೆಳೆದಂಥವ್ರು ತುಂಬ ಜನ ಇದ್ದಾರೆ. ಅವರೆಲ್ಲ ಇಲ್ಲಿ ಸೇರಿದ್ರು. ಅದರಲ್ಲಿ ಬಾಬು ಹಾಕ್ಬೋದು, ಇವರು ಬಾಸ್ಕೆಟ್ಬಾಲು ಮತ್ತು ಬಾಲ್ ಬ್ಯಾಡ್ಮಿಂಟನ್ ಪ್ಲೇಯರ್ ಇವರು, ಮತ್ತು ಫುಟ್ಬಾಲು ಆಡ್ತಾಯಿದ್ರು ಅಂತ ಅನಿಸುತ್ತೆ. ಮತ್ತು ಹಾಗಾಗಿ ಇಲ್ಲಿರೋರೆಲ್ಲ ಆಟ ಆಡೋ ವಿಚಾರದಲ್ಲಿ ಏನಿಲ್ಲೆಲ್ಲ ಆಟ ಆಡ್ಕೊಂಡು ಬೆಳೆದಿದ್ರು, ಅವರೆಲ್ಲ ಇಲ್ಲಿ ಸೇರಿದ್ರು. ಮತ್ತು ನಾನು ನಿನ್ನೆ ಬರೋಣ ಅಂತ ಅಂದ್ಕೊಂಡೆ, ಬೇಡ ನಮ್ಮ ಅಧಿಕಾರಿಗಳು ರಜಾ ಇರೋದ್ರಿಂದ, ಏಕೆಂದರೆ ನಾವು ಬಂದು ಸುಮ್ಮನೆ ಮಾತಾಡಿ ನಾವೇನೋ ಮಾತಾಡೋದು ಅದೇನೋ ಆಗೋದು ಬೇಡ. ಎಲ್ಲ BWSSB ಮತ್ತು ಪುರಸಭೆ ಎಲ್ಲ ಅಧಿಕಾರಿಗಳನ್ನ ಇಲ್ಲೇ ಕರ್ಕೊಂಬಂದು ಇದನ್ನು ಬೇರೆ ಒಂದು ಸೂಕ್ತವಾದ ಜಾಗ, ಯಾಕೆಂದರೆ ಇಲ್ಲೇ ಒಂದು 4-5 ಜನ ನಮ್ಮ ಪುರಸಭೆಯಲ್ಲಿ ಕೂತ್ಕೊಂಡು ನಾವೇನೋ ಮಾತಾಡ್ಬಿಟ್ಟು ಈ ಜಾಗ ಸೂಕ್ತವಾದ ಸ್ಥಳ ಅಂತ ತೋರಿಸಿರ್ತೀವಿ. ಮತ್ತು ಅದಕ್ಕೋಸ್ಕರ ಇಲ್ಲೆಲ್ಲ ಬಂದು ಒಂದು ಸಾರ್ವಜನಿಕವಾಗಿ ಒಂದು ಚರ್ಚೆ ಮಾಡಿದಾಗ ಇದಕ್ಕೊಂದು ಪರಿಹಾರ ಸಿಗ್ತೈತೆ ಅಂತ ನಾನು ಇದೊಂದು ಪ್ಲ್ಯಾನ್ ಮಾಡಿ ಇವತ್ತೊಂದು 11:30 ಎಲ್ಲರೂ ಸೇರೋಣ ಅಂತ ಹೇಳಿ ನಿಮ್ಮ ಮಾಧ್ಯಮ ಮಿತ್ರರಿಗೆ ಮತ್ತು ಇಲ್ಲಿರುವಂಥ ಒಂದಷ್ಟು ಜನ, ಒಂದು 4-5 ಜನ ಸೀನಿಯರ್ಸ್ಗೆ ನಾನೇ ಫೋನ್ ಮಾಡಿದೆ, ಬನ್ನಿ ಕೂತ್ಕೊಂಡು ಮಾತಾಡೋಣ ಅಂತ. ಇನ್ನೂ ಕೆಲವೊಂದಷ್ಟು ಜನ ಬರಬೇಕಾಯ್ತು, ಅವರೇನೋ ಕೆಲಸದ ಒತ್ತಡದಲ್ಲಿ ಬರಲಿಲ್ಲ ಅಂತ ಅನ್ಕೊತೀವಿ. ಮತ್ತು ಹೀಗಾಗಿ ಪಕ್ಕದ ಏನು ಜಾಗ ಇದೆ ಇದು ನಾವು ಅಲ್ಲಿ ವಾಟರ್ ಟ್ಯಾಂಕ್ ಮಾಡೋಕ್ಕೆ ಹೋದಾಗ ಇದು PWD ಇಲಾಖೆಗೆ ಬರ್ತೈತೆ, ನಾವು ಅನುಮತಿ ಕೊಡಲ್ಲ ಅಂತ ಇದೊಂದು PWD ಇಲಾಖೆಯಲ್ಲಿ ಅಂದಿನ ಯಾರು ಇಂಜಿನಿಯರ್ ಇದ್ದರು ಅವರು ಅನುಮತಿ ಕೊಡಲ್ಲ ಅಂತ ಇದನ್ನು ನಿರಾಕರಿಸಿದ್ರು. ಏನಾಗ್ತದೆ ಅಲ್ಲಿ ವಾಟರ್ಸ್ ಬರುತ್ತೆ ಅಂತ. ಮತ್ತು ಈಗ ನಾವು ಅಳತೆ ಮಾಡಿ ಚೆಕ್ ಮಾಡಿದಾಗ ಅದು ಪುರಸಭೆ ಜಾಗಕ್ಕೆ ಸೇರ್ತೈತೆ. ಅದಕ್ಕೆ ಯಾವುದೇ ಪುರಸಭೆ ಈ ಜಾಗದಲ್ಲಿ ನಮ್ಮ ಕಾಮಗಾರಿ ಮಾಡಿಕೊಳ್ಳುವಾಗ ನಾವು ಅದು ಯಾವುದೇ ಪಕ್ಕದ PWD ಆಗ್ಬೋದು, ಬೇರೆ ಯಾವುದೇ ಅಧಿಕಾರಿಗಳ ಅನುಮತಿ ನಮ್ಗೆ ಅವಶ್ಯಕತೆ ಇರಲ್ಲ. ಅದನ್ನು ಇದು ಪಕ್ಕದಲ್ಲಿ ಏನೋ ಜಾಗ ಇದೆ, ಆ ಜಾಗದಲ್ಲಿ ಸ್ಥಳಾಂತರ ಮಾಡಿ ಇದನ್ನು ಒಂದು ಸುಸಜ್ಜಿತ ಕ್ರೀಡಾಂಗಣ ಮಾಡಬೇಕು ಅಂತ ಈಗೆಲ್ಲ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಮುಂದಿನ ದಿನಗಳಲ್ಲಿ ಇಲ್ಲಿ ಈಗೇನು ಫುಟ್ಬಾಲು ಆಟ ಆಡೋಕ್ಕೆ ಒಂದು ಜಾಗ ಕಲ್ಪಿಸ್ತೇವೆ, ಮತ್ತು ಕ್ರಿಕೆಟ್ಗಾಗ್ಬೋದು. ಈಗೇನು ನಾವೆಲ್ಲ ನಿಂತ್ಕೊಂಡಿದ್ದೀವಿ, ಇಲ್ಲಿ ಒಂದು ಇಂಡೋರ್ ಸ್ಟೇಡಿಯಂ ಅಂದರೆ ಶಟ್ಲ್ ಕಾಕ್ ಆಡೋಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ನಮ್ಮ ಶಾಸಕರು ಹೇಳಿದ್ಮೇಲೆ ಅದನ್ನು ಸಹ ಇಲ್ಲೊಂದು ಮಾಡಿಕೊಟ್ಟಿದ್ದೀವಿ. ಮತ್ತು ಇದಾದ ನಂತರ ಒಂದು ವಾಕಿಂಗ್ ಟ್ರ್ಯಾಕ್ ಬರುತ್ತೆ. ಯಾಕೆಂದರೆ ಇಲ್ಲಿ ನಮ್ಮ ಆನೇಕಲ್ಲಲ್ಲಿ ಕ್ರೀಡೆ ಅನ್ನೋದಕ್ಕಿಂತ ಮುಖ್ಯವಾಗಿ ವಾಕಿಂಗ್ ಮಾಡೋಕ್ಕೆ ನಮ್ಮ ಆನೇಕಲ್ ಪಟ್ಟಣದಲ್ಲಿ ಎಲ್ಲೂ ಜಾಗ ಇಲ್ಲ. ಅದಕ್ಕೆ ಆ ಏನು ಸ್ಟೇಡಿಯಂ ಇದೆ ಅದ್ರ ಪಕ್ಕದಲ್ಲಿ ಒಂದು 6 ಅಡಿ ಒಂದು ಜಾಗ ಮಾಡಿ ಆ ಸುತ್ತ ಸ್ಟೇಡಿಯಂ ಸುತ್ತ ವಾಕಿಂಗ್ ಮಾಡೋಕ್ಕೆ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಆಗ್ಬೋದು, ಮತ್ತು ಇಲ್ಲಿ ರೂಮ್ಸು. ಏಕೆಂದರೆ ಇಲ್ಲಿ ರಾಷ್ಟ್ರೀಯ ಹಬ್ಬಗಳನ್ನ ಮಾಡಿದಾಗ ಕಡಿಮೆ ಅಂದರೆ ನಮ್ಮ ಪುರಸಭೆಗೆ ಒಂದು 4 ರಿಂದ 5 ಲಕ್ಷ ರೂಪಾಯಿ ಇಲ್ಲಿ ಒಂದು ರಾಷ್ಟ್ರೀಯ ಹಬ್ಬಕ್ಕೆ ಖರ್ಚಾಗ್ತಾ ಇದೆ. ಅದಕ್ಕೆ ಇಲ್ಲೊಂದು ಸ್ಟೇಜ್ ಮಾಡಿದ್ರೆ ಆ ಪಕ್ಕದಲ್ಲಿ 2 ಗ್ರೀನ್ ರೂಮ್ ಬರುತ್ತೆ. ಮತ್ತು ಇವಾಗೇನು ಈಗ ರಕ್ಷಣಾ ವೇದಿಕೆ ಇವ್ರು ಯಾರೋ ಒಂದು ಕಾರ್ಯಕ್ರಮ ಮಾಡ್ತವ್ರೆ. ಈ ಥರ ಯಾವುದೋ ಒಂದು ಕಾರ್ಯಕ್ರಮ ಆದಾಗ ಅಂದರೆ ರಾಷ್ಟ್ರೀಯ ಹಬ್ಬಗಳು ಮೇಯ್ನು, ಈ ಥರ ಕಾರ್ಯಕ್ರಮಗಳಿಗೆ ಮುಂದಿನ ದಿನದಲ್ಲಿ ಸರ್ಕಾರ ಅನುಮತಿ ಕೊಡುತ್ತೋ
ಅಥವಾ ಅದೇನು ಮಾಡ್ತಾರೋ ಅದನ್ನು ಅದು ಸಂಬಂಧಪಟ್ಟ ಇಲಾಖೆಗೆ ಬಿಟ್ಟಿದ್ದು ನಾನು ಅಂದ್ಕೊಂಡಿರೋದು. ರಾಷ್ಟ್ರೀಯ ಹಬ್ಬ ಮಾಡೋದಕ್ಕೆ ಒಂದು ಉಚಿತವಾಗಿ ಇಲ್ಲೊಂದು ರಾಷ್ಟ್ರೀಯ ಹಬ್ಬ ಆರಾಮ ಮಾಡ್ಕೊಂಡು ಹೋಗ್ಬೋದು. ಮತ್ತು ಎಲ್ಲ ಒಳಗೊಂಡಂತೆ ಎಲ್ಲ ಕ್ರೀಡೆಗಳು ಇದ್ರೊಳಗೆ ಬರಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿಕೊಂಡು ಒಂದು 10 ಕೋಟಿ ವೆಚ್ಚದಲ್ಲಿ ಈಗಾಗಲೇ ಕ್ರೀಡಾಂಗಣ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಆ ಕ್ರೀಡಾಂಗಣ ಮಾಡೋದು ವಿಚಾರದಲ್ಲಿ ಗೊತ್ತಿಲ್ಲದೆ, ಏಕೆಂದರೆ ಎಷ್ಟೋ ಜನಕ್ಕೆ ಇಲ್ಲಿ ಏನು ಪ್ಲ್ಯಾನ್ ಮಾಡಿದ್ದೀವಿ, ಒಂದು ನೀಲಿ ನಕ್ಷೆ ಏನಿದೆ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಏನಂದರೆ ಒಂದು ಇದಕ್ಕೆ ಸಂಬಂಧ ಜಾಸ್ತಿ ಇರೋದ್ರಿಂದ, ಯಾಕೆಂದರೆ ಈ ಮೈದಾನಕ್ಕೂ ಇಲ್ಲಿರೋಂಥ ವ್ಯಕ್ತಿಗಳಿಗೂ ಸಂಬಂಧ ಇರೋದ್ರಿಂದ ಏನೋ ನಮ್ಮದೊಂದು ಮೈದಾನ, ಯಾಕೆಂದರೆ ಚಿಕ್ಕೆರೆ ಇದು ಆಗಿನ ಕಾಲದಲ್ಲಿ ಚಿಕ್ಕೆರೆ ಆಗ್ಬೋದು. ಆ ಚಿಕ್ಕೆರೆನೂ ಹಂಗೆ ತುಂಬ ಜನ ಹೋರಾಟ ಮಾಡಿದ್ರು, ಬೇಡ ಇದು ಕೆರೆಯಾಗಿ ಉಳಿಸೋಣ ಅಂತ. ಆಗ ನಾವು ಸಹ ಅದರಲ್ಲಿ ಭಾಗಿಯಾಗಿದ್ದರು, ಇದನ್ನು ಕೆರೆನೇ ಮಾಡಬೇಕು, ಇದು ಸ್ಟೇಡಿಯಂ ಮಾಡಬಾರ್ದು ಅಂತ. ಆದರೆ ಅದು ಸ್ಟೇಡಿಯಂ ಆಯಿತು, ಈಗ ಅದು ಸ್ಟೇಡಿಯಮ್ಮು ಇಲ್ಲ, ಕೆರೆನೂ ಇಲ್ಲ, ಒಂಥರ ಅದು ಯಾವ ಕಡೆನೂ ಇಲ್ದಂಗೆ ಅದೊಂದು ಇಳಿದಿದೆ. ಅದು ಆ ಭಯ ನಮ್ಮ ಆನೇಕಲ್ ಪಟ್ಟಣದಲ್ಲಿ ಜನತೆಗೆ ಇವತ್ತು ಇದೆ. ಇದನ್ನೂ ಅದೇ ರೀತಿ ಅರ್ಧಂಬರ್ಧ ಕೆಲಸ ಮಾಡಿ ಏನಾದರೂ ಬಿಟ್ಬಿಡ್ತಾರ, ಮುಂದಿನ ದಿನಗಳಲ್ಲಿ ಕ್ರೀಡೆ ನಾವು ಮಕ್ಕಳಿಗೆ ಆಟ ಆಡೋದಕ್ಕೆ ಜಾಗ ಎಲ್ಲಿದೆ ಅಂತ ಗೊತ್ತಾಗದೆ ಅವರು ಒಂದು ಸ್ವಲ್ಪ ಯೋಚನೆ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಎಲ್ಲ ಕೂತ್ಕೊಂಡು ಮಾತಾಡಿದ್ದೀವಿ. ಇದನ್ನು ನಾವು ಸ್ವಲ್ಪ ಪಕ್ಕದಲ್ಲಿ ಜಾಗ ಇದೆ, ಆ ಜಾಗದಲ್ಲಿ ಒಂದು ವಾಟರ್ ಟ್ಯಾಂಕ್ ಬರುತ್ತೆ. ಈಗೇನು ನಾವು ನಿಂತಿರೋ ಜಾಗ ಮತ್ತು ಉಳಿದಿದ್ದ ಜಾಗ ಎಲ್ಲ ಬಳಸ್ಕೊಂಡು ಎಲ್ಲ ಆಟೋಪ ಚಟುವಟಿಕೆಗಳು ಇಲ್ಲಿ ನಡೆಯೋ ಥರ ಮುಂದಿನ ದಿನಗಳಲ್ಲಿ ನಿಜವಾಗೂ ಆನೇಕಲ್ ಪಟ್ಟಣದಲ್ಲಿ ಒಂದು ಒಳ್ಳೆ ಸ್ಟೇಡಿಯಂ ಆಗುತ್ತೆ. ಸಾರ್ವಜನಿಕರು ಇದಕ್ಕೆಲ್ಲ ಸೇರಿ ಒಗ್ಗಟ್ಟಾಗಿ ಇದಕ್ಕೆ ಕೈ ಜೋಡಿಸಬೇಕು ಅಂತ ಕೇಳ್ಕೊಂತೆ. ಹಾಗೂ ಇಲ್ಲಿ ಆಗಿರ್ತಕ್ಕಂಥ ಅಧಿಕಾರಿಗಳಿಗೂ ಇಲ್ಲಿ ಇದೊಂದು ಆನೇಕಲ್ನಲ್ಲಿ ಎಲ್ಲ ಮೈದಾನಗಳು ಹೋದ ಮೇಲೆ ಉಳಿದಿರೋವಂಥದ್ದು ಒಂದೇ ಒಂದು ಮೈದಾನ ಹಿರಿಯರಿಗೆ ವಾಕಿಂಗ್ ಮಾಡೋದು. ಎದುರುಗಡೆ ಇದ್ದ ASP ಮುನ್ಸಿಪಲಲ್ಲಿ ಅಲ್ಲಿ ಯಾವುದೋ ಒಂದು ಸಭಾಂಗಣ ಕಟ್ಟಿ ಅಲ್ಲಿ ಓಡಾಡೋದಕ್ಕಾಗದೇ ಇದ್ದಂಗೆ ಆಯಿತು. ಚಿಕ್ಕೆರೆನಲ್ಲಿ ಮಾಡಿದ್ರು, ಚಿಕ್ಕೆರೆನಲ್ಲಿ ಅರ್ಧಂಬರ್ಧ ಆಯಿತು. ಕೊನೆಗೆ ನಾವು ಬೆಳಗ್ಗೆ 5:30 6 ಗಂಟೆಗೆ ಬಂದು ಇಲ್ಲಿ ಓಡಾಡ್ತಾ ಇದ್ವಿ. ಇದಕ್ಕೂ ನಮ್ಮ ಕಾಲ ಮೇಲೆ ಕಲ್ಪಿತೋಯ್ತು ಅಂತ ಭಾಳ ವ್ಯಥೆ ಬೀಳ್ತಾ ಇದ್ವಿ. ಅದಕ್ಕೆ ನಮ್ಮ ವಾಟ್ಸಪ್ಪಲ್ಲಿ ನೋಡಿದ ತಕ್ಷಣ ಅವ್ರು ಕರೆದ್ರೆ ನಾವು ಬಂದು ಇದಕ್ಕೆ ಹೋರಾಟ ಮಾಡಬೇಕು ಅಂದರೆ ಇದರಲ್ಲೇನು ಹೋರಾಟ ಮಾಡೋವಂಥದ್ದೇನ ನಮ್ಮ ಮುನ್ಸಿಪಲ್ ಪ್ರೆಸಿಡೆಂಟ್ರು ಪದ್ಮಾಬ್ರವರು ಇದನ್ನು ತುಂಬ ಈಸಿಯಾಗಿ ದೇವರಿಗೆ ಹೂವು ಇಟ್ಟಷ್ಟು ಸಲೀಸಾಗಿ ಈ ಕಾರ್ಯಕ್ರಮನ ಮಾಡಿಕೊಟ್ಟಿದ್ದಾರೆ. ಎಲ್ಲ ಇಲ್ಲಿ ಬೆಳಗ್ಗೆ ವಾಕಿಂಗ್ ಮಾಡೋ ಜನ ಸುಮಾರು 500ರಿಂದ 600 ಜನ ಬರ್ತೀವಿ. 5 ಗಂಟೆಯಿಂದ ಸುಮಾರು 8 ಗಂಟೆ ಎಲ್ಲ ಹಿರಿಯರು ಮತ್ತು ಲೇಡೀಸು ಸುಮಾರು ಒಂದು 500 ಜನದವರೆಗೂ ವಾಕಿಂಗ್ ಮಾಡ್ತೀವಿ ಬೆಳಗ್ಗೆ ಸಾಯಂಕಾಲ. ನಮಗೆಲ್ಲರಿಗೂ ಇನ್ನೂ ಸ್ವಲ್ಪ ದಿವಸ ಆರೋಗ್ಯ ಚೆನ್ನಾಗಿದ್ದು ಇರಲಿ ಅಂತೇಳಿ ಈ ಮನಸ್ಸು ಮಾಡಿ ಅಧಿಕಾರಿಗಳು ಮತ್ತು ಪದ್ಮನಾಭ ಅವರು ಸ್ನೇಹಿತರು ಎಲ್ಲರೂ ಮಾಡಿರೋದಕ್ಕೆ ಎಲ್ಲ ನಮ್ಮ ಹಳೆ ವಿದ್ಯಾರ್ಥಿಗಳು ಹಾಗೂ ಆನೇಕಲ್ ನಾಗರಿಕರು ಹಾಗೂ ನಮ್ಮ ಗುರುಗಳು TRS ಬೆಸ್ಟು ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಒಂದು ವಿನಂತಿ, ಎಲ್ಲ ಇಲ್ಲಿರೋ ಒಂದು 90% ಎಲ್ಲ ಇದೇ ಶಾಲೆಯಲ್ಲಿ ಓದಿ ಇದೇ ಫೀಲ್ಡಲ್ಲೆಲ್ಲ ಆಟ ಆಡಿರೋಂಥವ್ರು. ಮೊದಲನೇದಾಗಿ ಆನೇಕಲ್ ನಾಗರಿಕರಾಗಿ ಉಳಿದಿರೋಂಥ ಇದೊಂದು ಫೀಲ್ಡ್ನ ಉಳಿಸ್ಕೊಳ್ಳೋಣ ಅಂತ ಮೊದಲೇ ಆದ್ಯತೆ ಕೊಟ್ವಿ. ಅದಕ್ಕೆ ಇಲ್ಲಿ ಹಾಕಿರೋಂಥ ಪ್ಲ್ಯಾನ್ನ ಚೇಂಜ್ ಮಾಡಿ ಮಾಡಿಕೊಡೋದಷ್ಟೇ. ನಾವು ಟ್ಯಾಂಕಿಗೆ ವಿರೋಧಿಗಳಲ್ಲ, ನೀರಿಗೆ ವಿರೋಧಿಗಳಲ್ಲ. ಸ್ಥಳ ಬದಲಾವಣೆ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡಿಬಿಟ್ರೆ ನೀರು ಬೇಡ ಟ್ಯಾಂಕ್ ಬೇಡ ಅಂತ ಹೇಳಿದ್ದೇನಿಲ್ಲ. ಅದಕ್ಕೆ ಅದು ಸೂಕ್ತವಾದ ಜಾಗನ ಹುಡುಕಿ ಈಗ ಸ್ಥಳ ಬದಲಾವಣೆ ಮಾಡಿದ್ದಾರೆ. ಅದಕ್ಕೆ ಇದಕ್ಕೆ ಸಹಕಾರ ನೀಡೋಂಥ ಎಲ್ಲ ವಕೀಲರಿಗೆ ಹಾಗೂ ಎಲ್ಲ ಸ್ಪೋರ್ಟ್ಸ್ಮನ್ಗಳಿಗೆ ಹಾಗೂ ನಮ್ಮ ಮಾಜಿ ಅಧ್ಯಕ್ಷರು, ಮಾಜಿ ಉಪಾಧ್ಯಕ್ಷರು ಹಾಗೂ ಎಲ್ಲ ಹಿರಿಯರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ನಾನು ಆನೇಕಲ್ ನಾಗರಿಕ ಪರವಾಗಿ ಇಲ್ಲೇ ಇದು ದಿನ ವಾಕಿಂಗ್ ಮಾಡೋವಂಥವ್ರ ಪರವಾಗಿ ಎಲ್ಲರ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಆನೇಕಲ್ಲು ಪಟ್ಟಣದ ಶಾಶ್ವತ ಕುಡಿಯುವ ನೀರಿನ ಒಂದು ಬವಣೆಯನ್ನು ನೀಗಿಸೋದಕ್ಕೋಸ್ಕರ ಸನ್ಮಾನ್ಯ ಶಾಸಕರು ಏನೊಂದು ಕಾರ್ಯಕ್ರಮವನ್ನು ರೂಪಿಸಿ ಅನುಮೋದನೆ ಕೊಟ್ಟಿದ್ದರು ಸರ್ಕಾರ. ಅದಂತೆ ಇದು ನಾವಿಲ್ಲಿ ಟ್ಯಾಂಕನ್ನು ಕಟ್ಟೋದಕ್ಕೆ ಹೊರಟಿದ್ದೀವಿ. ಈಗ ಏನಂದರೆ ಸಾರ್ವಜನಿಕರ ವಿರೋಧ ಮತ್ತು ಕೆಲವೊಂದು ತಪ್ಪು ತಿಳುವಳಿಕೆ ಇವೆಲ್ಲ ವಿಷಯವಾಗಿ ಊರಿನ ಪ್ರಮುಖರು ಎಲ್ಲ ಬಂದು ಇವತ್ತೆಲ್ಲ ಚರ್ಚೆ ಮಾಡಿದ್ದಾರೆ ನಮ್ಮ ಸಮ್ಮುಖದಲ್ಲಿ. ಈಗ ಅದನ್ನೇನೋ ಸ್ವಲ್ಪ ಕ್ರೀಡಾಂಗಣಕ್ಕೆ ಜಾಗ ತೊಂದರೆ ಆಗದಂಗೆ ಸ್ವಲ್ಪ ಮಾಡಿ ಅಂತ ಹೇಳಿದ್ದಾರೆ. ಇದೆಲ್ಲ ಪರಿಶೀಲನೆ ಮಾಡಿದ್ವಿ, ಪಕ್ಕದಲ್ಲಿ ಸ್ವಲ್ಪ ತಗೊಂಡು ಅದನ್ನೆಲ್ಲ ಮಾಡೋದಕ್ಕೆ ಏನೆಲ್ಲ ತೀರ್ಮಾನ ಮಾಡಿದ್ದಾರೆ ಅದರಂತೆ ನಾವು ನಮ್ಮ ಮೇಲಧಿಕಾರಿ ಗಮನ ತರ್ತೀವಿ, ತಗೊಂಡು ಕ್ರಮ ತಗೊಳ್ತೀವಿ. ಕನ್ಫರ್ಮ್ ಮಾಡಿಕೊಂಡು ಒಂದ್ಸಲಿ ಹ್ಯಾಂಡ್ ಓವರ್ ಮಾಡಿದ್ರೆ ನಾವು ಅಲ್ಲಿ ಕಟ್ತೀವಿ. ಹ್ಯಾಂಡ್ ಓವರ್ ಮಾಡಿಲ್ವಾ? ಇನ್ನು ಏನು ಹೇಳಿಲ್ವಾ? ಇಲ್ಲ, ಇವಾಗ ಇಲ್ಲ ಇದೆಲ್ಲ. ಸೊ ಮರ ಎಲ್ಲ ತೆಗೆಸ್ಬಿಟ್ಟು ಫೋನ್ ಇದೆಲ್ಲ ಕ್ಲಿಯರ್ ಮಾಡಿಸಿ ನಮ್ಮ ಹ್ಯಾಂಡ್ ಓವರ್ ಮಾಡಿದ್ರೆ ನಾವು ಅಲ್ಲಿ ಮಾಡ್ತೀವಿ. ಕ್ರೀಡಾಂಗಣ ಉಳಿಸ್ತೀರಾ ಅಂತ? ಹಾಂ, ನಮ್ಮ ಕಡೆ ಬರಲಿ.